ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಶಾಲೆಯ ಪ್ರಾಚಾರ್ಯರು, ಇದನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾತಾಜಿಯವರೇ, ಉಪಸ್ಥಿತ ಗುರುವೃಂದ, ಹಾಗೆ ಮುಂದೆ ಆಸೀನರಾಗಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಇವತ್ತು ಆಷಾಢದ ಹುಣ್ಣಿಮೆ, ಗುರುಪೂರ್ಣಿಮೆ ಅಂತ ಇಡೀ ದೇಶದಲ್ಲಿ ಆಚರಿಸ್ತಾರೆ. ಕೆಲವು ವ್ಯಕ್ತಿಗಳೇ ಹಾಗೆ. ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಪುಟ್ಟ ಮಗು ಜನಿಸಿದಾಗ ಮನೆಯವರೆಲ್ಲ ಸಂತಸ ಪಟ್ಟರೆ ಮನೆ ಹಿರಿಯರು ಮಾಡುವಂತ ಒಂದು ಮೊಟ್ಟ ಮೊದಲನೇ ಕೆಲಸ ಇದೆ, ಆ ಮಗು ಹುಟ್ಟಿದಂತಹ ಗಳಿಗೆ ಯಾವುದು ಅದನ್ನು ಬರೆದಿಡ್ತಾರೆ. ಆ ಗಳಿಗೆಯಲ್ಲಿ ಯಾವ ತಿಥಿ ಇತ್ತೋ, ಯಾವ ವಾರ ಇತ್ತೋ, ಯಾವ ನಕ್ಷತ್ರ ಇತ್ತೋ, ಯೋಗ ಕರ್ಣಾದಿಗಳು ಯಾವುದಿದ್ವೋ ಅವೆಲ್ಲವೂ ಕೂಡ ಆ ಮಗುವಿನ ಮೇಲೆ ಪರಿಣಾಮ ಬೀರ್ತವೆ. ಜಾತಕ ಬರೀಬೇಕು ಅಂತ ಸಮಯ ಬರೆದಿಡ್ತಾರೆ. ಆದ್ರೆ ಕೆಲವಾರು ವ್ಯಕ್ತಿಗಳಿರ್ತಾರೆ, ಜಾತಕ ಅವರ ಮೇಲೆ ಪ್ರಭಾವ ಬೀರುವುದರ ಬದಲು ಅವರೇ ತಿಥಿ ಮೇಲೆ, ವಾರದ ಮೇಲೆ ಪ್ರಭಾವ ಬೀರ್ತಾರೆ. ಉದಾಹರಣೆಗೆ ಶ್ರೀರಾಮಚಂದ್ರ, ಅವನು ಹುಟ್ಟುವುದಕ್ಕೆ ಮೊದಲು ಚೈತ್ರ ಮಾಸ ಇತ್ತೋ ಇಲ್ವೋ, ನವಮಿ ಇತ್ತೋ ಇಲ್ವೋ? ರಾಮ ಹುಟ್ಟದ ನಾವೇನಿನ ಚೇಷ್ಟೆ ಮಾಡ್ಕೊಂಡು ಬೆಳೀದ್ವೋ ಅಥವಾ ಬೆಳೀತಾ ಇದ್ದೀವೋ, ಇದಕ್ಕಿಂತ ಹೆಚ್ಚೇ ಚೇಷ್ಟೆ ಮಾಡಿದ್ದ ರಾಮ. ಆದ್ರೆ ಅವನಲ್ಲಿ ಅವನು ಬೆಳೆಸಿಕೊಂಡಂತಹ ಸದ್ಗುಣಗಳ ಕಾರಣದಿಂದ ಅವನು ಪರಮಾತ್ಮನ ಸ್ಥಾನವನ್ನ ಪಡ್ಕೊಂಡ. ರಾಮ ಹುಟ್ಟಿದಂತಹ ತಿಥಿ ಶ್ರೀರಾಮನವಮಿ ಅಂತ ಗುರುತಿಸ್ಕೊಂಡಿತ್ತು. ಕೃಷ್ಣ ಹುಟ್ಟೋದಕ್ಕೆ ಮೊದಲು ಶ್ರಾವಣ ಮಾಸ ಇತ್ತು, ಕೃಷ್ಣ ಪಕ್ಷದ ಇತ್ತು, ಅಷ್ಟಮಿನೂ ಇತ್ತು. ರಾಮನಿಗಿಂತ ಸ್ವಲ್ಪ ಹೆಚ್ಚೇ ಚೇಷ್ಟೆ ಮಾಡಿದ್ದ, ಬೆಣ್ಣೆ ಕದ್ದಿದ್ದ, ಸೀರೆ ಕದ್ದಿದ್ದ, ಮಾಡಬಾರ್ದೆಲ್ಲ ಮಾಡಿದ್ದ. ಆದ್ರೂ ಆ ಕೃಷ್ಣ ಬಹಳ ಎತ್ತರಕ್ಕೇರದ ಕೃಷ್ಣ ಪರಮಾತ್ಮ ಅಂತ ಗುರುತಿಸ್ಕೊಂಡ. ಅವನು ಹುಟ್ಟುಕೊಂಡಂತ ತಿಥಿ ಕೃಷ್ಣಾಷ್ಟಮಿ ಆಯ್ತು. ಗಾಂಧೀಜಿ ಹುಟ್ಟುವುದಕ್ಕೆ ಮೊದಲು ಅಕ್ಟೋಬರ್ 2 ಇತ್ತು, ಗಾಂಧಿ ಜಯಂತಿ ಅಂತ ಗುರುತಿಸ್ಕೊಂಡಿತ್ತು. ಅದೇ ರೀತಿ ವ್ಯಾಸ ಮಹರ್ಷಿಗಳು ಹುಟ್ಟಿದಂತ ತಿಥಿ ವ್ಯಾಸ ಪೂರ್ಣಿಮೆ ಅಂತ ಗುರುತಿಸ್ಕೊಂಡಿತ್ತು. ಆ ಪೌರ್ಣಮಿ ಇವರ ಮೇಲೆ ಪ್ರಭಾವ ಬೀರುವುದರ ಬದಲು ಇವರೇ ಪೌರ್ಣಮಿಯ ಮೇಲೆ ಪ್ರಭಾವ ಬೀರಿದ್ರು. ವ್ಯಾಸನೇ ಮೊದಲಿಗರು ಏನಲ್ಲ ಭಾರತದಲ್ಲಿ. ಅವರಿಗಿಂತ ಹಿಂದೆ ಅದೆಷ್ಟೋ ಪ್ರಾಜ್ಞರಾಗಿ ಹೋಗಿದ್ರು. ಅವರು ಕಂಡುಕೊಂಡಿರುವಂತಹ ಸತ್ಯ ಏನಿದೆಯೋ, ಅವರು ಜಗತ್ತಿಗೆ ಉಪದೇಶಿಸಿದಂತಹ ಬದುಕುವ ದಾರಿ ಯಾವುದಿದೆಯೋ, ಅವರವರ ಕಾಲಕ್ಕೆ ಅವರವರು ಉಪದೇಶಿಸಿ ಅವರು ಹೊರಟು ಹೋದ್ರು. ಕಿವಿಯಿಂದ ಕಿವಿಗೆ ಬೆಳೀತಾ ಹೋಯ್ತು, ಅದು ಮುಂದುವರಿಯುತ್ತಾ ಹೋಯ್ತು. ಒಂದು ಕಡೆ ಸಂಗ್ರಹಿತವಾಗಿರ್ಲಿಲ್ಲ. ಅದನ್ನು ಸಂಗ್ರಹಿಸಿ ಅಧ್ಯಯನಕ್ಕೆ, ಅನುಸರಣೆಗೆ ಯೋಗ್ಯ ಆಗುವ ರೀತಿಯಲ್ಲಿ ವಿಭಾಗಿಸಿಕೊಟ್ಟಂಥವ್ರು ವ್ಯಾಸರು. ಹಾಗಾಗಿ ವ್ಯಾಸ ಮಹರ್ಷಿಗಳನ್ನ ಆದಿಗುರು ಅಂತ ಕರೀತಾರೆ. ವ್ಯಾಸ ಹುಟ್ಟಿದಂತಹ ತಿಥಿ ವ್ಯಾಸ ಪೌರ್ಣಮಿ ಅಂತ ಗುರುತಿಸಲ್ಪಟ್ಟಿತ್ತು, ಗುರುಪೂರ್ಣಿಮೆ ಅಂತ ಗುರುತಿಸಲ್ಪಟ್ಟಿತ್ತು. ದೇಶದಾದ್ಯಂತ ಆ ದಿವಸ ಅವರವರ ಪರಂಪರೆಯ ಗುರುಗಳು ಯಾರ್ಯಾರಿದ್ದ ಅವರನ್ನೆಲ್ಲ ನೆನಪಿಸಿ ಅವರನ್ನು ಆರಾಧಿಸುವಂತಹ ಪದ್ಧತಿ ಇದೆ. ಈ ಪುಣ್ಯ ದಿವಸದಂದು ಅವರನ್ನೆಲ್ಲ ನೆನಪು ಮಾಡ್ಕೋಬೇಕು. ನಮಗೆ ದಾರಿ ತೋರಿದಂತಹ ಗುರು ಯಾರಿದ್ದಾರೋ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಈ ದೇಶದಲ್ಲಿ ಬೆಳೆದು ಬಂದಂತಹ ಪರಂಪರೆ. ಯಾರು ಗುರು? ಯಾರಿಗೆ ಗುರು? ಆಗ ತಾನೇ ಹುಟ್ಟಿದಂತಹ ಮಗು, ಅಳುವುದೊಂದನ್ನು ಬಿಟ್ಟು ಏನು ಗೊತ್ತಿಲ್ಲದಿರುವಂತಹ ಮಗು, ಆ ಮಗು ತಾಯಿಗೆ ಗುರು ಆಗುತ್ತೆ. ಮೊದಲನೇ ಮಗುವಿನ ತಾಯಿಗೆ ಆ ಮಗುವಿನ ಮೂಕ ಭಾಷೆಯನ್ನು ಕಲಿಸಿಕೊಟ್ಟಂತಹ ಗುರು ಯಾರು? ಆ ಮಗು ಯಾಕೆ ಅಳುತ್ತೆ? ಹೊಟ್ಟೆ ನೋವಾಗಿ ಅಳುತ್ತೋ, ನಿದ್ದೆ ಬಾರದೆ ಅಳುತ್ತೋ, ಅಥವಾ ಇನ್ಯಾವುದೋ ಕಾರಣಕ್ಕೆ ಅಳುತ್ತೋ? ಅಮ್ಮನಿಗೆ ಕಲಿಸಿಕೊಟ್ಟವ್ರು ಯಾರು? ಆ ಮಗುನೇ ಕಲಿಸಿಕೊಡುತ್ತೆ. ಮಗು ಅಮ್ಮನಿಗೆ ಗುರು ಆಗುತ್ತದೆ, ಅಮ್ಮ ಮಗುವಿಗೆ ಗುರು ಆಗುತ್ತಾಳೆ. ಮಗುವಿಗೆ ತಾಯಿ ಗುರು, ತಾಯಿಗೆ ಮಗು ಗುರು.
ನಮ್ಮ ದೇಶದಲ್ಲಿ ಗುರು ಶಿಷ್ಯ ಪರಂಪರೆ ಬೆಳೆದು ಬಂದಂತಹ ರೀತಿ ಇದೆ. ಗುರು ಬಯಸ್ತಾನೆ, ಶಿಷ್ಯ ಇಚ್ಛೇತ್ ಪರಾಜಯಂ. ಶಿಷ್ಯ ನನಗಿಂತಲೂ ಶ್ರೇಷ್ಠನಾಗಬೇಕು. ಯಾವುದೋ ಪ್ರಾಚೀನ ಕಾಲದ ಮಾತಲ್ಲ ಇದು. ವಾಕ್ಯ ಸಂಸ್ಕೃತದ್ದಿರಬಹುದು. ಇವತ್ತಿಗೂ ಗುರುಗಳ ಮಾನಸಿಕತೆ ಇರೋದು ಅಂಥದ್ದೇನೆ. ನಮಗೆ ಯಾರೋ LKG ನಲ್ಲಿ UKG ನಲ್ಲಿ ಪಾಠ ಮಾಡಿದಂತಹ ಟೀಚರ್, ನಾವು ಮುಂದಕ್ಕೆ ಹೋಗಿ ಏನೋ ಎತ್ತರದ ಸಾಧನೆ ಮಾಡಿದಾಗ ಅವರು ಕಲಿಸಿರೋದು ABCD, ವೃತ್ತ ಹಾಕೋದು, ಚೌಕ ಬರೆಯೋದು, ಆಯತ ಬರೆಯೋದು, ತ್ರಿಕೋನ ಬರೆಯೋದು ಅಷ್ಟನ್ನೇನೆ. ಈ ಮಗು ನನ್ನಲ್ಲಿ ಕಲಿತಂತಹ ಮಗು ಅಂತ ಹೆಮ್ಮೆ ಪಡುತ್ತಾರೋ ಇಲ್ವೋ? ಮುಂದೆ ಕಲಿತು ಅವರಿಗೆ ಕಲಿಸುವಷ್ಟು ನಾವು ಜ್ಞಾನವನ್ನ ಕಲಿಸಿಕೊಳ್ಳಬಹುದು. ಆದ್ರೂ ಕೂಡ ಆ ಅಕ್ಷರ ಕಲಿಸಿದಂತಹ ತಾಯಿಯ ಮನಸ್ಸಿನಲ್ಲಿ ಈತ ನನ್ನ ಶಿಷ್ಯ ಅನ್ನುವಂತ ಭಾವನೆ ಅದು ಬೆಳೆದಿರತ್ತೆ. ತಾನು ಕಲಿಸಿದಂತಹ ಮಗು ಎತ್ತರಕ್ಕೇರಿದಾಗ ಆ ತಾಯಿ ಧನ್ಯತೆಯನ್ನು ಪಡೆಯುತ್ತಾಳೆ. ಶಿಷ್ಯ ಇಚ್ಛೇತ್ ಪರಾಜಯಂ. ಶಿಷ್ಯ ನನಗಿಂತಲೂ ಎತ್ತರಕ್ಕೆ ಬೆಳಿಬೇಕು, ಅವನ ಮುಂದೆ ನಾನು ಶರಣಾಗಬೇಕು. ಮುಂದೊಂದು ದಿವಸ ನಾವು ಓದಿ ಬಹಳ ಸಾಧನೆ ಮಾಡಿ ಈ ಶಾಲೆಗೆ ಬಂದು ಶಾಲೆಯಲ್ಲಿ ನಮಗೆ ಕಲಿಸಿದಂತಹ ಅಧ್ಯಾಪಕ ವೃಂದದ ಮುಂದೆ ತಲೆಬಾಗಿ ನಿಂತಾಗ ಅವರು ಹೆಮ್ಮೆಯಿಂದ ಅಂದ್ಕೊಳ್ತಾರೆ, ನಾನು ಕಲಿಸಿದಂತಹ ಹುಡುಗ ಇವನು, ನಾನು ಕಲಿಸಿದಂತಹ ಹುಡುಗಿ. ಈ ಪರಂಪರೆ ಆವತ್ತಿಂದ ಇವತ್ತಿನವರೆಗೆ ಅಥವಾ ಇನ್ನು ಮುಂದಕ್ಕೂ ಮುಂದುವರಿಯುತ್ತಾ ಇರುತ್ತದೆ. ಶಿಷ್ಯರಾದಂಥವ್ರು ಹೇಗಿದ್ರು? ಶಿಷ್ಯ ವೃಂದ ಪರಿಪ್ರಶ್ನೇನ ಸೇವೆಯ, ಪ್ರಶ್ನೆ ಮಾಡುತ್ತಾ ಬೆಳೀತಾ ಬಂತು. ನಮ್ಮ ದೇಶದ ಪರಂಪರೆ ಆಗಿರ್ಲಿಲ್ಲ ಸುಮ್ಮನೆ ಕೂತ್ಕೋ ಪ್ರಶ್ನೆ ಕೇಳೋದಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು, ಇದು ನಮ್ಮ ದೇಶದ ಪರಂಪರೆ ಆಗಿರ್ಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿದ ನಾನು ಧನ್ಯ, ಈ ರೀತಿ ಭಾವನೆಯಿಂದ ಶಿಕ್ಷಕರು ವ್ಯವಹರಿಸ್ತಾ ಇದ್ರು. ಶಿಕ್ಷಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಹಾಗೆ ಭಾವಿಸಿದ್ರು. ನಾನು ಪ್ರಶ್ನೆ ಕೇಳಬೇಕು, ಆದ್ರೆ ಅದಕ್ಕೆ ಹಿಂದೆ ಒಂದು ಕಂಡೀಷನ್, ಸೇವೆ ಮಾಡ್ತಾ ಮಾಡ್ತಾ ಪ್ರಶ್ನೆ ಕೇಳಬೇಕು. ನಮ್ಮ ದೇಶದಲ್ಲಿ ಶಿಕ್ಷಣ ಕರ್ತವ್ಯ ಆಗಿತ್ತು ಹೊರತು ಹಕ್ಕು ಆಗಿರಲಿಲ್ಲ. ಮಕ್ಕಳಿಗೆ ಕಲಿಸುವುದು ಶಿಕ್ಷಕರ ಹೆತ್ತವರ ಕರ್ತವ್ಯ, ಮಕ್ಕಳ ಹಕ್ಕು ಅಲ್ಲ. ಇವತ್ತು ಸರ್ಕಾರಿ ಶಾಲೆಗೆ ಹೋದ್ರೆ ಅಲ್ಲಿ ಫಲಕ ಹಾಕಿರ್ತಾರೆ, ಮಕ್ಕಳ ಹಕ್ಕುಗಳು. ಹಕ್ಕಲ್ಲ. ನಾನು ಇಂತಿಷ್ಟೇ ಎಳೆ ಹಾಲು ಕುಡಿಬೇಕು ಅನ್ನೋದು ಮಗುವಿನ ಹಕ್ಕೋ ಅಮ್ಮನ ಕರ್ತವ್ಯನೋ? ಅಮ್ಮನ ಕರ್ತವ್ಯ ತಾನೆ, ಅಮ್ಮನ ಎದೆಯಲ್ಲಿ ಹಾಲು ಇರ್ಬೇಕಲ್ಲ. ಅಷ್ಟು ಕರ್ತವ್ಯ ಭಾವದಿಂದ ಅದೆಷ್ಟು ಕೊಡ್ತಾಳೋ ಅದರೊಂದಿಗೆ ಪ್ರೀತಿಯ ಸುದೆ ಹರಿಯುತ್ತೆ. ಹಕ್ಕು ಬಂದಾಗ ಅಲ್ಲಿ ಕೆರಳುವಿಕೆ ಆರಂಭ ಆಗುತ್ತದೆ. ಕರ್ತವ್ಯದ ಭಾವ ಇದ್ದಾಗ ಅಲ್ಲಿ ಅರಳುವಿಕೆ ಇರುತ್ತದೆ. ಎಲ್ಲಿ ಅರಳುವಿಕೆ ಇರುತ್ತದೋ ಅಲ್ಲಿ ಅಂದ ಇರುತ್ತೆ, ಸುಗಂಧ ಇರುತ್ತೆ, ಮಕರಂದ ಇರುತ್ತೆ, ಚಂದ ಇರುತ್ತೆ. ಹೂ ಅರಳುತ್ತದೆ. ಆ ಅರಳುವಿಕೆ ಜೊತೆಗೊಂದು ಅಂದ, ಒಂದು ಚಂದ. ಹೂವಿನೊಳಗೊಂದು ಮಕರಂದ, ಹೂವಿನ ಜೊತೆಗೊಂದು ಸುಗಂಧ. ಎಲ್ಲಿ ಕೆರಳುವಿಕೆ ಇರುತ್ತದೋ, ಹುಣ್ಣು ಕೆರಳುತ್ತದೆ, ಅಲ್ಲಿ ನೋವಿರುತ್ತದೆ, ಬಾವಿರುತ್ತದೆ, ಕೀವಿರುತ್ತದೆ. ಶಿಕ್ಷಣ ಹಕ್ಕಾಗಬೇಕೋ ಕರ್ತವ್ಯ ಆಗಬೇಕೋ? ಕರ್ತವ್ಯ ಆಗಬೇಕು. ಕರ್ತವ್ಯ ಭಾವದಿಂದ ಕಲಿಸಿಕೊಟ್ಟಾಗ, ನಾನು ಕಲಿಯುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ವ್ಯವಹರಿಸಿದಾಗ ನಾನೂ ಎತ್ತರಕ್ಕೆ ಏರ್ತೀನಿ, ನನ್ನ ಜೊತೆಗಿದ್ದವರು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಆಗುತ್ತದೆ. ನಮ್ಮ ದೇಶದ ಶಿಕ್ಷಣ ಪದ್ಧತಿ ಇದ್ದದ್ದು ಈ ರೀತಿ. ಪರಸ್ಪರ ಇಬ್ಬರು ಕಲಿಯುತ್ತಾ ಒಟ್ಟಿಗೆ ಎತ್ತರಕ್ಕೆ ಏರೋಣ. ಹೇಳ್ತೀವಲ್ಲ ಮಂತ್ರ, ಸಹನಾವವತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ. ನಾನು ನೀವು ಎಲ್ಲರೂ ಒಟ್ಟಿಗೆ ಸೇರಿ ಎತ್ತರಕ್ಕೆ ಏರೋಣ. ಇಂತಹ ಅನ್ಯೋನ್ಯ ಭಾವ ಅದು ನಮ್ಮನ್ನು ಎತ್ತರಕ್ಕೆ ಏರಿಸಿತು.
ಜಗತ್ತು ಭಾರತವನ್ನು ಗುರುತಿಸುವುದಕ್ಕೆ ಕಾರಣವಾಗಿರುವ ಹಲವಾರು ಸಂಗತಿಗಳ ಪೈಕಿ ಇದು ಒಂದು ಭಾವ, ಇದು ಒಂದು ಭಾಗ. ಗುರು ಶಿಷ್ಯ ಪರಂಪರೆ ತಾಯಿ ಮಗುವಿನ ಸಂಬಂಧದ ರೀತಿ ಇದ್ದಂಥದ್ದು, ಹಾಗೇ ಮುಂದುವರಿಬೇಕಾದದ್ದು ಹಕ್ಕಲ್ಲ. ಈ ಪ್ರಶ್ನೆ ಯಾವಾಗ ಬರುತ್ತೋ, ನಾನು ಫೀಸ್ ಕಟ್ಟಿಲ್ವಾ ಅನ್ನೋ ಪ್ರಶ್ನೆ ಯಾವಾಗ ಬರುತ್ತೆ, ಹಕ್ಕು ಬರುತ್ತೋ ಆವಾಗ ಸಂಘರ್ಷ ಏರ್ಪಡುತ್ತೆ. ನಾನು ಕಲಿಯುವುದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ಕಲಿಯುವುದು ನನ್ನ ಕರ್ತವ್ಯ ಅನ್ನುವ ಭಾವ ಬೆಳೆದಾಗ ಅರಳುವಿಕೆ ಆರಂಭ ಆಗುತ್ತೆ, ಸಂಬಂಧಗಳು ಬೆಳೆಯುತ್ತವೆ. ಇದು ಅಗತ್ಯ, ಮುಂದುವರಿಯಬೇಕಾದಂತಹ ಭಾಗ ಇದು. ಗುರು ಶೀರ್ಷಿಕೆ ಕೊಟ್ಟಿದ್ದಾರೆ, ಕಾಲಾತೀತ ಮೌಲ್ಯ. ಮೌಲ್ಯ ಯಾವಾಗಲೂ ಕಾಲಾತೀತವಾಗುತ್ತೆ, ಮೌಲ್ಯ ಸ್ಥಿರವಾಗಿರುತ್ತೆ. ಒಂದು ಮೌಲ್ಯ ನೆನಪು ಮಾಡ್ತೀನಿ, ಸ್ವಚ್ಛತೆ ಅನ್ನೋದು ಒಂದು ಮೌಲ್ಯ, ಶುಚಿತೆ ಅನ್ನೋದು ಒಂದು ಮೌಲ್ಯ. ಆ ಮೌಲ್ಯ ಬದಲಾಗೋದಿಲ್ಲ, ಸ್ಥಿರವಾಗಿರುತ್ತದೆ. ಆ ಮೌಲ್ಯಕ್ಕೆ ಪೂರಕವಾಗಿ ನಡಿಕೊಳ್ಳುವಂತಹ ವ್ಯವಸ್ಥೆಗಳು ಬದಲಾಗ್ತಾ ಹೋಗ್ತವೆ. ಮೊದಲನೇ ವ್ಯಕ್ತಿಗೆ ಅನ್ನಿಸ್ತು, ತುಂಬಾ ಕಸ ಇದೆ ನನ್ನ ಸುತ್ತಮುತ್ತ, ಸ್ವಚ್ಛಗೊಳಿಸಬೇಕು ಅಂತ ಅನ್ನಿಸ್ತು. ಕೈಯಿಂದ ಎತ್ತಿ ಹೊರಗಡೆ ಕಸ ಬಿಸಾಕ್ದ. ಬೆರಳುಗಳನ್ನು ಅಗಲ ಮಾಡಿಕೊಂಡಾಗ ಕಸ ಬಾಚುವುದು ಸುಲಭ ಅಂತ ಅನ್ನಿಸ್ತು. ಮುಂದನೇ ಹಂತ ಅಲ್ಲಿರುವಂತಹ ಯಾವುದೋ ಕಡ್ಡಿನ ಮುಡ್ಕೊಂಡ, ಅದರ ಉಪಶಾಖೆಗಳೆಲ್ಲ ಕೈ ತರ ಅಡ್ಡಡ್ಡ ಇರೋದು ನೋಡ್ಕೊಂಡ, ಕೈ ಬದಲಿಗೆ ಇದನ್ನು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾಲ್ಕಾರನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಪೊರಕೆ ಆಗತ್ತೆ, ಹಿಡಿಸುಡಿ ಆಗತ್ತೆ, ಇನ್ನೂ ಚೆನ್ನಾಗಿ ಸ್ವಚ್ಛ ಆಗುತ್ತದೆ ಅಂತ ಅನ್ನಿಸ್ತು. ಬೆಳೀತಾ ಬೆಳೀತಾ ಮುಂದಕ್ಕೆ ಬಂತು. ಈಗ ಯಂತ್ರಗಳೇ ಸ್ವಚ್ಛತೆಯನ್ನು ಮಾಡುತ್ತದೆ, ಬಟನ್ ಒತ್ತಬೇಕಾಗಿ ಇಲ್ಲ, ತನ್ನ ಕೆಲಸ ಮುಗಿಸ್ಕೊಂಡು ಚಾರ್ಜ್ ಮುಗಿದಾಗ ಮತ್ತೆ ಹೋಗ್ಕೊಂಡು ಚಾರ್ಜ್ ಮಾಡ್ಕೊಂಡು ಬರ್ತವೆ. ಆದರೆ ಮೂಲ ಗುಣ ಶುಚಿತೆ ಅದು ಹಾಗೇ ಇದೆ, ಮುಂದಕ್ಕೂ ಹಾಗೆ ಇರುತ್ತೆ, ಶುಚಿಯಾಗಿರಬೇಕು ಅನ್ನೋ ಭಾವ. ಮೌಲ್ಯ ಅಂದ್ರೆ ಇದು. ಗುರು ಶಿಷ್ಯ ಪರಂಪರೆ ನಡ್ಕೊಳ್ಳುವ ರೀತಿ ಬೇರೆ ಬೇರೆ ಇರ್ಬೋದು, ಯೂನಿಫಾರ್ಮ್ ಬೇರೆ ಬೇರೆ ಇರ್ಬೋದು, ಪಠ್ಯಕ್ರಮಗಳಲ್ಲಿ ಬದಲಾವಣೆ ಆಗಬಹುದು. ಮೂಲ ಸೂತ್ರ ಯಾವುದಿದೆ ಅದು ಜೀವಂತವಾಗಿರುತ್ತದೆ, ಶಾಶ್ವತವಾಗಿರುತ್ತದೆ. ಯಾರು ಹಾಗಾದ್ರೆ ಗುರು? ಯಾರು ಬೇಕಿದ್ರು ಯಾರಿಗೂ ಗುರು ಆಗಬಹುದು. ತಾಯಿಗೆ ಮಗು ಆಗಬಹುದು, ಮಗುವಿಗೆ ತಾಯಿ ಆಗಬಹುದು ಅಂತ ಹೇಳಿದ. ಗುರು ಕತ್ತಲನ್ನು ನೀಗುವವನು. ಹೇಳಿದ್ರಲ್ಲ ಸ್ವಾಗತದ ಶ್ಲೋಕದಲ್ಲಿ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನ ಅನ್ನುವಂಥ ಒಂದು ಕಡ್ಡಿಯಿಂದ ಕಣ್ಣು ತೆರೆಸಿ ಜ್ಞಾನದ ಬೆಳಕನ್ನು ತೋರುವನು ಯಾರಿದ್ದಾನೋ ಅವನು ಗುರು. ಹುಡುಕು, ನೀನು ಸತ್ಯವನ್ನು ಹುಡುಕ್ತಾ ಹೋಗು, ಇದನ್ನು ತೋರಿಸುವಂತವನು ಗುರು. ಯಾರಿಗೂ ಏನನ್ನು ಕಲಿಸಿಕೊಡುವುದಕ್ಕೆ ಆಗೋದಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಗಾಗಲೇ ಅವನ ಒಳಗಡೆ ಇರುವಂತಹ ಸುಗಂಧ ಯಾವುದಿದೆಯೋ, ಅವನ ಒಳಗಡೆ ಇರುವಂತಹ ದಿವ್ಯತೆ ಯಾವುದಿದೆಯೋ, ಅವನ ಒಳಗಡೆ ನಿಹಿತವಾಗಿರುವಂತಹ ಜ್ಞಾನದ ರಾಶಿ ಯಾವುದಿದೆಯೋ ಅದನ್ನು ಬೆಳಗಿಸುವಂತೆ ಮಾಡುವವನು ಗುರು. ಒಳಗಡೆ ಇರಬೇಕಲ್ವಾ, ತುಂಬುವುದಕ್ಕ ಆಗುದಿಲ್ಲ. ಗುಲಾಬಿ ಹೂವಿನ ಒಳಗಡೆ ಮಲ್ಲಿಗೆ ಪರಿಮಳ ತುಂಬುವುದಕ್ಕಾಗುತ್ತಾ? ಕಲ್ಲಂಗಡಿ ಹಣ್ಣಿಗೆ ಮಾವಿನ ಹಣ್ಣಿನ ರುಚಿ ಕೊಡೋದಕ್ಕಾಗತ್ತಾ? ಗಾತ್ರ ಸಣ್ಣದು ದೊಡ್ಡದು ಮಾಡಬಹುದು. ಕಲ್ಲಂಗಡಿ ಗಾತ್ರದ ಮಾವಿನ ಹಣ್ಣು ತರಬಹುದು, ಮಾವಿನ ಹಣ್ಣಿನ ಗಾತ್ರದ ಕಲ್ಲಂಗಡಿ ಈಗ ಸೃಷ್ಟಿ ಮಾಡಬಹುದು. ಕಲ್ಲಂಗಡಿ ರುಚಿ ಕಲ್ಲಂಗಡಿಗೆ, ಮಾವಿನ ಹಣ್ಣಿನ ರುಚಿ ಮಾವಿನ ಹಣ್ಣಿಗೆ. ಆ ರುಚಿ ಏನಿದೆ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಆ ಥರ ಪೂರಕ ವ್ಯವಸ್ಥೆಯನ್ನು ಒದಗಿಸಿ ಕೊಡುವಂಥವನು ಗುರು. ನಮ್ಮ ಗುರುಗಳು ಮಾಡೋದು ಅದನ್ನೇ. ಮುಂದಕ್ಕೆ ಹೋಗುವಂತಹ ದಾರಿಯನ್ನು ತೋರಿಸಿಕೊಡುವಂತಹ ಗುರು, ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸಿಕೊಡುವುದು. ಒಬ್ರು, ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ ನನಗೆ, ಒಬ್ರು ತುಂಬಾ ಹಿರಿಯರು ಬಹಳ ಸೊಗಸಾಗಿ ಹೇಳಿದ್ರು, ಗುರುಗಳ ಕೆಲಸ ಏನಪ್ಪಾ. ನಾನು ಶಾಲೆಗೆ ಹೋಗ್ತಿದ್ದಾಗ ಸ್ವಲ್ಪ ತಮಾಷೆಯಾಗಿ ಮಾತಾಡೋರು. ಆವಾಗ ಇದೇ ರೀತಿ ಭಾಷಣಕ್ಕೆ ಬಂದಂತ ವ್ಯಕ್ತಿ ಹೇಳಿದ ಸಾಲುಗಳು ನನಗಿನ್ನೂ ಚೆನ್ನಾಗಿ ನೆನಪಿದೆ. ಗುರುವಿಗೆ 2 ಕೆಲಸ, ಒಂದು ಮೆತ್ತೋದು, ಇನ್ನೊಂದು ಕೆತ್ತೋದು. ಅವರ ಭಾಷಣದ ಶೈಲಿ ಅದು.
ಏನ್ ಮೆತ್ತೋದು ಅಂದ್ರೆ ಮೂರ್ತಿ ಮಾಡೋದಕ್ಕೆ ಎರಡು ಭಾಗ ನಿರ್ವಹಣೆ ಮಾಡಬೇಕಾದ್ರೆ ಅವ್ರಿಗೆ ಹೇಳಿದ್ರು, ಮೂರ್ತಿಗಳ ನಿರ್ಮಾಣ ಮಾಡುವಂಥವ್ರು ಒಂದು ಕೆತ್ತಬೇಕು, ಕಲ್ಲಿಂದಾದ್ರೆ ಕೆತ್ತಬೇಕು, ಮಣ್ಣಿಂದಾದ್ರೆ ಮೆತ್ತಬೇಕು. ಈ ಗಣೇಶನ ಚೌತಿ ಹತ್ತಿರ ಬರ್ತಾ ಇದೆಯಲ್ಲ, ಒಂದು ಕಲ್ಲಿನ ಮೂರ್ತಿ ಕೆತ್ತಿ ಕೆತ್ತಿ ಮಾಡ್ತಾರೆ, ಇಲ್ಲ ಮಣ್ಣಿನ ಮೂರ್ತಿ ಮೆತ್ತಿ ಮೆತ್ತಿ ಮಾಡ್ತಾರೆ. ಕೆತ್ತಿ ಕೆತ್ತಿ ಕಲ್ಲಿನ ಮೂರ್ತಿಯನ್ನ ಕೆತ್ತಬೇಕಿದ್ರೆ ಬೇಡದಿರುವ ವಸ್ತುಗಳನ್ನು ತೆಗೆದು ಹಾಕ್ತಾ 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 ಒಳಗಡೆಗಿರುವಂತಹ ಮೂರ್ತಿಯನ್ನು ಹೊರಗಡೆ ತೆಗೆಯಲಾಗುತ್ತೆ. ಓ ಸುಂದರ ರಾಮನ ಮೂರ್ತಿ ಮಾಡಬೇಕು, ರಾಮನ ಮೂರ್ತಿಗೆ ಈ ಭಾಗ ಬೇಡ, ಈ ಭಾಗ ಬೇಡ, ಈ ಭಾಗ ಬೇಡ, ಶಿಲ್ಪಿ ತೆಗೆದು ಹಾಕ್ತಾ ಹೋಗ್ತಾರೆ. ಮಣ್ಣಿನ ಮೂರ್ತಿ ಮಾಡ್ಬೇಕಿದ್ರೆ ಗಣೇಶನ ಮೂರ್ತಿ ಮಾಡಬೇಕು, ದೊಡ್ಡ ಕಿವಿ ಬೇಕು, ಸೊಂಡಿಲ್ ಬೇಕು, ಪುಟ್ಟ ಕಣ್ಣು ಬೇಕು, ಏನೇನು ಬೇಕೋ ಮೆತ್ತಾ ಹೋಗ್ತಾರೆ. ಎರಡೇ ರೀತಿ. ನಮ್ಮಲ್ಲಿರುವಂತಹ ಕೆಡುಕನ್ನ ಬೇಡದಿರುವಂತಹ ವಸ್ತುವನ್ನು ತೆಗೆದು ಹಾಕ್ತಾ ಹೋಗುದು, ಕೆತ್ತುತ್ತಾ ಹೋಗುದು. ಬೇಕಾಗಿರುವ ವಸ್ತುವನ್ನ ಬೆಳಗಿಸುವುದಕ್ಕೆ ಪ್ರಯತ್ನ ಮಾಡುತ್ತಾ ಹೋಗುವುದು. ಎರಡು ರೀತಿ ಕಲಿಸಿಕೊಡುವುದಕ್ಕೆ. ಇಷ್ಟು ವರ್ಷದ ಅನುಭವದಲ್ಲಿ ನಮಗೊಂದು ಸಂಗತಿ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಯಾವತ್ತಾದ್ರೂ ಒಂದು ದಿವಸ ನಮ್ಮ ಗುರುಗಳು ಯಾರಾದ್ರೂ ಒಬ್ರು ಟೀಚರ್ ಹೊಗಳಿ ನಮ್ಮನ್ನು ಅಟ್ಟಕ್ಕೇರಿಸಿದ್ದಿದೆಯಾ? ನನಗೆ ಸುಮಾರು 56ನೇ ವರ್ಷ ನಡೀತಿದೆ. ಈವರೆಗೆ ನಾನು ಯಾರ್ಯಾರು ಗುರುಸ್ಥಾನದಲ್ಲಿ ಕಂಡಿದ್ದೀನೋ ಈವರೆಗೆ ಯಾರೂ ನನ್ನನ್ನು ಭೇಷ್ ಅದ್ಭುತ ಸಾಧನೆ ಮಾಡಿದ್ಯಾ ಅಂತ ಹೇಳಿದ್ದಿಲ್ಲ. ಅಕಸ್ಮಾತ್ ಹೇಳಿದ್ರು ಕೂಡ ಕೊನೆಗೊಂದು ಒಗ್ಗರಣೆ ಹಾಕಿರ್ತಾರೆ, ಇದೊಂದು ಸ್ವಲ್ಪ ಸರಿ ಆಗಬೇಕಿತ್ತು. ಹೌದಲ್ವಾ? ಡ್ರಾಯಿಂಗ್ ಟೀಚರ್ ಹತ್ರ ಹೋಗ್ತೀವಿ, ಚೆನ್ನಾಗಿರುವ ಚಿತ್ರ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಅಮ್ಮ ಭೇಷ್ ಅಂತ ಹೇಳಿರ್ತಾರೆ, ನಮ್ಮ ಅಪ್ಪ ಭಾರಿ ಖುಷಿ ಪಟ್ಟಿರ್ತಾರೆ. ಡ್ರಾಯಿಂಗ್ ಟೀಚರ್ ಹತ್ರ ಹೋದ್ರೆ ಆ ಚಿತ್ರ ತೋರಿಸಿ ಬಹಳ ಚೆನ್ನಾಗಿ ಮಾಡಿದ್ಯಾ ನೋಡಿ, ಇದೊಂದು ಸ್ವಲ್ಪ ಸರಿ ಆಗಬೇಕಿತ್ತು, ಒಂದು ಗೆರೆ ಹೇಳದ್ದು ಸರಿ ಮಾಡಿ ಕೊಡ್ತಾರೆ. ಹೌದಲ್ವಾ? ಚೆನ್ನಾಗಿ ಗಣಿತ ಟೀಚರ್ ಹತ್ರ ಹೋಗಿದ್ದೀವಿ, ಲೆಕ್ಕ ಸರಿಯಾಗಿ ಬರ್ದಿದ್ದೀವಿ, ಅಷ್ಟಕ್ಕೂ ಅಷ್ಟು ಸರಿದೆ, ಮಾರ್ಕ್ಸ್ ಫುಲ್ ಕೊಡಬಹುದು. ಆದ್ರೆ ಕೊನೆಗೊಂದು ಮಾತು ಹೇಳಿದ್ದಾರೆ, ಬರೆಯುವಾಗ ಒಂದಿಷ್ಟು ನೀಟಾಗಿ ಬರೀಬೇಕೋ ಬೇಡವೋ? ಹೇಳ್ತಾರ ಇಲ್ವಾ? ಗುರು ಯಾವತ್ತು ಹೊಗಳಿ ಅಟ್ಟಕ್ಕೇರಿಸೋದಿಲ್ಲ, ಹಾಗಂತ ತೆಗಳಿ ಪಾತಾಳಕ್ಕೆ ತಳ್ಳೋದು ಇಲ್ಲ. ಕೆಟ್ಟದಾಗಿ ನಡ್ಕೊಂಡಾಗ್ಲೂ ಕೂಡ ನಮ್ಮೊಳಗಿರುವಂತಹ ಯಾವುದೋ ಒಂದು ಒಳ್ಳೆಯ ಗುಣ ಹೇಳ್ತಾರ ಇಲ್ವೋ? ನೀನ್ ಚೆನ್ನಾಗಿ ಕಬಡ್ಡಿ ಆಡ್ತೀಯ, ನೀನ್ ಹೈ ಜಂಪ್ ಚೆನ್ನಾಗಿ ಸಾಧನೆ ಮಾಡಬಹುದು, ಏನೋ ಒಂದು ಗುಣ ಹೇಳಿ ಹೊಗಳಿ ಮನೆ ಕಳಿಸ್ತಾರ ಇಲ್ವೋ? ಆಮೇಲೆ ಅಪ್ಪ ಅಮ್ಮನನ್ನು ಕರೆಸಿ ಬೈಯೋದು ಬೇರೆ ವಿಷಯ. ನಮ್ಮಲ್ಲಿರುವಂತಹ ಯಾವುದೋ ಒಂದು ಒಳ್ಳೆ ಗುರುತಿಸ್ತಾರ ಇಲ್ವೋ? ನಿಜವಾದಂತಹ ಗುರುವಿನ ಲಕ್ಷಣ ಇದು. ಹೊಗಳಿ ಹೊನ್ನ ಶೂಲಕ್ಕೆ ಏರಿಸುವುದಿಲ್ಲ, ತೆಗಳಿ ಪಾತಾಳಕ್ಕೆ ತಳ್ಳೋದಿಲ್ಲ, ಜೊತೆಗೆ ಕರ್ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ, ಪರೀಕ್ಷೆಗೆ ಹೊಡ್ತಾ ಇರ್ತಾನೆ. ನಾವಿವತ್ತು ಏನು ಜ್ಞಾನ ಅಂತ ಅಂದ್ಕೊಂಡಿದೀವೋ ಅದು ಜ್ಞಾನ ಅಲ್ಲ. ನನಗಿಂತಿಷ್ಟು ಗೊತ್ತು ಮಾಹಿತಿ ಕಲೆ ಹಾಕ್ತಾ ಹೋಗ್ತೀವಲ್ವಾ, ಅದು ಜ್ಞಾನ ಅಲ್ಲ. ನಿಜವಾದಂತಹ ಜ್ಞಾನ ಏನು? ಇನ್ನೊಬ್ಬರಿಗೋಸ್ಕರ ಬದುಕುವುದನ್ನು ಕಲಿಯುವುದು, ನನ್ನೊಳಗಿರುವಂತಹ ಶಕ್ತಿ ಚೈತನ್ಯವನ್ನು ತಿಳ್ಕೊಳ್ಳೋದು. ಬಹಳ ದೊಡ್ಡ ಅರ್ಥ ಇದೆ. ಒಂದು ಸರಳವಾದಂತಹ ಕಥೆ ಮೂಲಕ ಅಷ್ಟನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ, ಅಷ್ಟಕ್ಕೆ ನಿಲ್ಲುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಈ ಕಥೆ ಕೇಳಿರ್ಬೋದು, ಬಹಳ ಜನಪ್ರಿಯ ಆಗಿರುವಂತಹ ಕಥೆ. ಒಬ್ಬ ಗುರು, ಆ ಗುರುವಿನ ಜೊತೆ ಒಂದಿಷ್ಟು ಜನ ಶಿಷ್ಯರು. ಗುರುವಿಗೆ ಅನ್ನಿಸ್ತು, ಒಂದು 3 ಜನರ ಆಯ್ಕೆ ಮಾಡಿ ಇವರ ಶಿಕ್ಷಣ ಮುಗಿಯಿತು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಕರೆದ್ರು ಒಂದ್ ದಿವಸ. ಈಗಿನ ತರ ಸರ್ಟಿಫಿಕೇಟ್, ಅಡ್ಮಿಷನ್, CL ಇದ್ದಂತಹ ವ್ಯವಸ್ಥೆ, ಗುರುಕುಲ ಪದ್ಧತಿ. ಓದೋದಕ್ಕೆ ಬಂದ್ರು ಮಕ್ಕಳು, ಓದಿದ್ದಾರೆ ಸಾಕು ಅಂತ ಅನ್ನಿಸ್ತು ಗುರುವಿಗೆ. ಕರೆದು ಹೇಳಿದ್ರು, ಮಕ್ಕಳು ನಿಮ್ ಶಿಕ್ಷಣ ಮುಗಿದಿದೆ, ನೀವು ಮನೆಗೆ ಹೋಗ್ಬೋದು. ಮರು ದಿವಸ ಮನೆಗೆ ಹೋಗ್ಬೇಕು. 3 ಜನ 3 ದಿಕ್ಕಿಗೆ ಹೋಗ್ಬೇಕು, ಒಂದಿಷ್ಟು ದೂರ ಒಂದೇ ದಾರಿಯಲ್ಲಿ ಹೋಗ್ಬೇಕು. ಆಮೇಲೆ ಅವ್ರ ಕವಲ ದಾರಿ ಅವ್ರು ಹಿಡ್ಕೋಬೇಕು. ಅವರವರ ಸಮಯಕ್ಕೆ ಸರಿಯಾಗಿ ಅವ್ರು ಹೊರಟು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಉಪಹಾರ ಮುಗಿಸಿ ಗುರುಕುಲದಲ್ಲಿ ಕೊನೆಯ ಉಪಹಾರ ಎಲ್ಲ ಸ್ನೇಹಿತರಿಗೆ ಹೇಳಿ ಹೊರಟು. ಮೊದಲನೇ ವ್ಯಕ್ತಿ ಹೊರಟಿದ್ದಾನೆ. ಈಗಿನ ತರ ನಮ್ಮ ಶಾಲೆಗೆ ಬರೋದಕ್ಕೆ ಇಷ್ಟಿಷ್ಟು ಅಗಲದ ರಸ್ತೆ ಇದೆಯಲ್ಲ, ಇಲ್ಲ ಕೊರಕಲ್ ದಾರಿಯಲ್ಲಿ, ಕಾಡ ದಾರಿಯಲ್ಲಿ ಹೋಗ್ಬೇಕು. ದಾರಿಯಲ್ಲಿ ಒಂದು ಕೊರಕಲ್ ದಾರಿ, ಒಬ್ಬನು ಹೋಗ್ಬೋದಾದಂತಹ ದಾರಿ, ಕೆಳಗಡೆ ಪ್ರಪಾತ, ಮೇಲೆ ಪರ್ವತ.
ಒಂದು ಅಷ್ಟು ದೂರಕ್ಕೆ ಮುಳ್ಳಿನ ರಾಶಿ ಬಿದ್ದುಬಿಟ್ಟಿದೆ, ನಡೆಯಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಹೋಗಿದ್ದಂತ ಹುಡುಗ ಯೋಚನೆ ಮಾಡದ, ಹೆಂಗಪ್ಪ ದಾಟೋದು? ಆ ಕಡೆ ಈ ಕಡೆ ನೋಡ್ದ, ಒಂದು ಬಿದಿರಿನ ಕಡ್ಡಿ ಸಿಕ್ತು, ಉದ್ದ ಗಳ ಸಿಕ್ತು ಅವನಿಗೆ. ಇವನಿಗಿಂತ ಒಂದು 2 ಪಟ್ಟು ಎತ್ತರ ಇದೆ. ಅಷ್ಟು ದೂರ ಹಿಂದಕ್ಕೆ ಹೋದ, ಅದನ್ನ ಓಡ್ಕೊಂಡು ಬಂದ, ಅದರ ಆಧಾರದಲ್ಲಿ ಹಾರು ಮುಂದಕ್ಕೆ ಹೋದ. ನಮ್ಮ PT ಮೇಸ್ಟ್ರಿಗೆ ಒಂದು ಸೆಲ್ಯೂಟ್. ಸರಿ ತಾನೆ? ಕಲಿಸಿಕೊಟ್ಟಿದ್ದಾರೆ ಇದನ್ನು. ಗುರುಗಳಿಗೆ ಒಂದು ನಮಸ್ಕಾರ ಮಾಡ. ಶರಣ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಿದ್ದಾರೆ ಗುರುಗಳು ಅಂತ. ಬರೇ ಈ ಕಲಿಸಿದ್ದಲ್ಲ, ಮಂತ್ರ ಕಲಿಸಿದ್ದಲ್ಲ, ಬದುಕುವುದನ್ನ ಕಲಿಸಿಕೊಟ್ಟಿದ್ದಾರೆ ಅಲ್ವಾ? ಮುಳ್ಳು ದಾಟೋದು ಹೇಗೆ ಅಂತ ಕಲಿಸಿಕೊಟ್ಟಿದ್ದಾರೆ. ಎಷ್ಟು ಶ್ರೇಷ್ಠ ಗುರುಗಳು. ಮನಸ್ಸಿನಲ್ಲಿ ಒಂದು ನಮಸ್ಕಾರ ಮಾಡದ, ಮುಂದಕ್ಕೆ ಹೋದ. 2ನೇ ವ್ಯಕ್ತಿ ಬಂದ. ಇವನಿಗೆ ಇಲ್ಲಿ ಬಿದಿರು ತುಂಡಿಲ್ಲ, ಆ ಕಡೆ ಬಿದ್ದಿದೆ, ಆ ಕಡೆ ಈ ಕಡೆ ನೋಡಿದ. 2 ಹಲ್ಗೆ ತುಂಡುಗಳು ಸಿಕ್ಕಿದ್ವು. ಮೊದಲನೇ ದಿಟ ಎಡಗಾಲು, ಆಮೇಲೆ ಬಲಗಾಲು, ಲೆಫ್ಟ್ ರೈಟ್ ಲೆಫ್ಟ್ ದಾಟಿ ಮುಂದಕ್ಕೆ ಬಂದ. ಅವನಿಗೆ ಮತ್ತೆ ಗುರುಗಳ ಬಗ್ಗೆ ಬಹಳ ಗೌರವ. ಗುರುಗಳು ಮುಳ್ಳನ್ನು ದಾಟೋದು ಹೇಗೆ ಅಂತ ಕಲಿಸಿಕೊಟ್ಟಿದ್ದಾರೆ. ಗುರುಗಳಿಗೊಂದು ನಮಸ್ಕಾರ. ಅವನು ಮುಂದಕ್ಕೆ ಹೋದ. 3ನೇ ವ್ಯಕ್ತಿ ಬಂದ. ಅವನು ಆ ಕಡೆ ಈ ಕಡೆ ನೋಡ್ದ. ಅವನು ಹಲಿಗೇನು ಹುಡುಕ್ಲಿಲ್ಲ, ಬಿದಿರು ತುಂಡು ಸಿಗತ್ತೋ ಅಂತ ಹುಡುಕ್ಲಿಲ್ಲ. ಪಕ್ಕದ ಪೊದರಿಗೆ ಕೈ ಹಾಕಿದ. ಒಂದು ದೊಡ್ಡ ಉದ್ದನೆ ಕೋಲು ತಗೊಂಡ, ಅದನ್ನ ಆ ಕಡೆ ಈ ಕಡೆ ಮುರ್ಕೊಂಡ. ವೈ ಆಕಾರದ ಕವೆ ಕೋಲು ಅಂತ ಕರೀತಾರೆ. ಕವೆ ಕೋಲು ಅಂತ ಕರೀತಾರೆ ತಾನೆ. ಆ ವೈ ಆಕಾರದ ಕೋಲಿನ ಎಲ್ಲಾ ಮುಳ್ಳುಗಳನ್ನು ಎತ್ತಿ ಎತ್ತಿ ಪಕ್ಕಕ್ಕೆ ಸರಿಸಿದ. ಇನ್ನೊಂದಿಷ್ಟು ಗಿಡ ತಂದ ಎಲ್ಲ ಗುಡಿಸಿ ಸ್ವಚ್ಛ ಮಾಡದ. ಮತ್ತೆ ಅವನಿಗೆ ಗುರುಗಳ ನೆನಪಾದ್ರು. ಗುರುಗಳು ನನಗೆ ಬದುಕುವುದನ್ನು ಕಲಿಸಿದ್ದು ಮಾತ್ರ ಅಲ್ಲ, ನನ್ನ ಜೊತೆ ಎಲ್ಲರೂ ಬದುಕಬೇಕು ಅನ್ನುವಂಥ ರೀತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಆ ಗುರುಗಳಿಗೆ ಒಂದು ನಮಸ್ಕಾರ ಅಂತ ಅಂದ್ಕೊಂಡೆ. ಶಿಕ್ಷಣ ಅಂದ್ರೆ ನಾನು ಬದುಕುವುದು ಅಷ್ಟೇ ಅಲ್ಲ, ನನ್ನ ಜೊತೆಗೆ ಸಮಾಜವೂ ಇದೆ ಅಂತ ಬದುಕೋಳು, ತಿಳಿಯುತ್ತಾ ಬದುಕು. ಇಂತಹ ಅದ್ಭುತವಾದಂತಹ ಶಿಕ್ಷಣ ಪದ್ಧತಿ ಭಾರತದಲ್ಲಿತ್ತು. ಆ ಥರ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ನಮ್ಮ ಹಿರಿಯರು ಮಾಡ್ತಾ ಇದ್ರು. ಮಕ್ಕಳಿಗೆ ಅದನ್ನು ಕಲಿಸಿಕೊಡ್ತಾ ಇದ್ರು. ನಾವು ಕಲಿಬೇಕಾದ ಏನನ್ನ, ನಾನೊಬ್ಬನೇ ಬದುಕಬೇಕು ಅನ್ನುವಂಥ ಭಾವವನ್ನು ಬೆಳೆಸ್ಕೊಳ್ಬೇಕು. ನನ್ನೊಟ್ಟಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅನ್ನೋ ಭಾವವನ್ನು ಬೆಳೆಸ್ಕೋಬೇಕು. ಶಬ್ದವೇ ಬರ್ತಿಲ್ವಲ್ಲ. ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಭಾವ ಬೆಳೆಸಬೇಕೋ ಬೇಡೋ? ನಾನು ಯೋಚನೆ ಮಾಡಿದೀನಾ? ಆದ್ರೆ ಈ ಭಾವ ಪರೀಕ್ಷೆ ಹಾಲ್ನಲ್ಲಿ ಬರಬಾರದು. ನಾನೊಬ್ಬನೇ ಪಾಸ್ ಆದ್ರೆ ಸರ್, ನನ್ನ ಪಕ್ಕದಲ್ಲಿದ್ದವನು ಈ ಭಾವನೆ ಅಲ್ಲಿ ಬರಬಾರ್ದು. ಹೊರಗಡೆ ಪರೀಕ್ಷೆ ಪಾಸ್ ಆದ್ಮೇಲೆ ನಾನು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಭಾವವನ್ನು ಬೆಳೆಸಿದೆ. ನಮ್ಮ ದೇಶದಲ್ಲಿ ಶೀರ್ಷಿಕೆ ಬಿಟ್ಟಿದಾರ, ಅದನ್ನು ದಾಟಿ ಮುಂದಕ್ಕೆ ಹೋಗುವಾಗಿಲ್ಲ. ನಮ್ಮ ದೇಶದಲ್ಲಿ ಹೇಗಿತ್ತು ಗುರು ಪರಂಪರೆ? 1-2 ಉದಾಹರಣೆ ಕೊಡ್ತೀನಿ. ದೇವತೆಗಳ ಮಗ ಗುರು ಬೃಹಸ್ಪತಿ ಆಚಾರ್ಯ, ಅವನ ಮಗ ಕಚ. ಕೇಳಿದ್ರೆ ಹೆಸರು? ಕಚನ ಹೆಸರು ಕೇಳಿದ್ರೆ? ದೇವತೆಗಳ ಮೀಟಿಂಗ್ ನಡೆಯುತ್ತೆ. ನಮಗೆ ಗೊತ್ತಿರದಿರುವಂತ ಒಂದು ಹೊಸ ಆಯುಧ ರಾಕ್ಷಸರ ಪಕ್ಷದಲ್ಲಿದೆ, ಸತ್ತವರನ್ನು ಬದುಕಿಸುವಂತ ಮಂತ್ರ. ಯಾರಾದ್ರೂ ಒಬ್ಬ ಹೋಗಿ ಅಲ್ಲಿ ಕಲ್ತ್ಕೊಂಡು ಬರಬೇಕು. ಎಲ್ರು ಹೇಳುವವರೇ, ಹೋಗುವವರು ಯಾರು ಇಲ್ಲ. ನಾವು ಮಾಡ್ತೀವಲ್ಲ, ಸೈನ್ಯಕ್ಕೆ ಸೇರಬೇಕು, ಯುದ್ಧ ಮಾಡ್ಬೇಕು, ಅದ್ಭುತ, ಸ್ಟೇಟಸ್ ಹಾಕ್ತಿವಿ. ಯಾರಾದ್ರು ಸತ್ರೆ, ಯೋಧರು ಸತ್ರೆ ಸ್ಟೇಟಸ್ ಹಾಕ್ತಿವಿ ತಾನೆ. ಹೃದಯಪೂರ್ವಕ ಶ್ರದ್ಧಾಂಜಲಿ. ನೀನೇನಾಗ್ತೀಯ ಕೇಳು? ನಾನು ಇಂಜಿನಿಯರ್ ಆಗ್ತೀನಿ. ಏನ್ ಇಂಜಿನಿಯರಿಂಗ್? ಸಾಫ್ಟ್ವೇರ್. ಹೌದಲ್ವಾ? ದೇವತೆಗಳ ಸಭೆಯಲ್ಲೂ ಅದೇ ನಡೆಯಿತು. ಯಾರಾದ್ರೂ ಹೋಗಿ ಕಲಿತುಕೊಂಡು ಬರಬೇಕು ಅಂತ ಹೋಗ್ಬೇಕಾದವ್ರು. ಯಾರು ಹೋಗೋರು? ಯಾವ ದೇವತೆನೂ ಸಿದ್ಧ ಇಲ್ಲ. ಸಿದ್ಧ ಆದವನು ಇವನು ಬಕಚ, ಬೃಹಸ್ಪತಿಗಳ ಮಗ. ನಾನು ಹೋಗಿ ಕಲಿತು ಬರ್ತೀನಿ. ಹೋಗ್ಬೇಕಾಗಿರೋದು ರಾಕ್ಷಸರ ಗುರುಗಳ ತರ. ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ. ಪರಸ್ಪರ ಶತ್ರು ಪಕ್ಷದ ಇಬ್ರು ಗುರುಗಳು, ಆ ಗುರುವಿನ ಮಗ ಈ ಗುರುವಿನ ಹತ್ರ ಕರೀಲಿಕ್ಕೆ ಬರಬೇಕು. ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬೃಹಸ್ಪತಿಗಳ ಮಗ ಆ ಸ್ವರ್ಗದ ಸುಖವನ್ನೆಲ್ಲ ಬಿಟ್ಟು, ಸ್ವರ್ಗವೇ ಒಂದು ಆನಂದಮಯ ಪ್ರಪಂಚ, ಅಲ್ಲಿ ಗುರುಗಳ ಸ್ಥಾನ ಹೇಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ಆ ಗುರುವಿನ ಮಗ ಅವನು ಹೇಗೆ ಬದುಕಿರ್ಬೋದು ಕಲ್ಪನೆ ಮಾಡ್ಕೊಳ್ಳಿ. ಆ ಮಗ ಎಲ್ಲವನ್ನು ಬಿಟ್ಟು ಉಟ್ಟ ಪಂಚೆಯಲ್ಲಿ ತಲೆ ಮೇಲೆ ಒಂದು ಜುಟ್ಟು, ಹೆಗಲ ಮೇಲೆ ಒಂದು ಶಾಲು, ಸೊಂಟ ಕಟ್ಕೊಂಡಿರೋ ಒಂದು ಪಂಚೆ ಬಿಟ್ರೆ ಏನೇನಿಲ್ಲ,
ನೇರ ಗುರುಗಳ ಆಶ್ರಮಕ್ಕೆ ಬರ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ ಒಂದ್ಸಾರಿ, ಸಾಧ್ಯ ಇದೆಯಾ? ನಮ್ಮಲ್ಲಿ ಊರಲ್ಲಿ ದುಷ್ಟರೇ ವಾಸಿಸುವಂತ ಯಾವುದೊಂದು ಭಾಗ ಇದೆ, ಆ ಭಾಗದಲ್ಲಿ ಹೋಗ್ಬೇಕು ಅಂದ್ರೆ ಸಂಜೆ ಹೊತ್ತಿಗೆ ಒಬ್ಬನೇ ಹೋಗೋದೇ ಕಷ್ಟ. ಕಲಿಯುವುದಕ್ಕೋಸ್ಕರ ಅಲ್ಲಿ ಮನೆ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಲ್ಲ. ಮುಂದಿನ ಶಿಕ್ಷಣಕ್ಕೋಸ್ಕರ ಹೋಗ್ಬೇಕು, ಎಲ್ಲಿ ಕೋಣೆ ಮಾಡ್ಬೇಕು, ಎಲ್ಲಿ ಪಿಚಿ ಸೇರ್ಬೇಕಂದ್ರೆ ಎಲ್ಲಿ ಅನುಕೂಲ ವಾತಾವರಣ ಇದೆ ಅಂತ ನೋಡ್ತೀವಿ. ಇವನು ಸವಾಲು ಸ್ವೀಕಾರ ಮಾಡದ, ರಾಕ್ಷಸರ ಮಧ್ಯೆ ಹೋದ, ಗುರುಗಳಿಗೆ ಹೋಗಿ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡದ. ನಾನು ದೇವತೆಗಳ ಮಗ, ಬೃಹಸ್ಪತಿ ಆಚಾರ್ಯನ ಮಗ, ಕಚ ಅಂತ ನನ್ನ ಹೆಸರು, ನಿಮ್ಮ ಹತ್ರ ವಿದ್ಯೆ ಕಲೀಲಿಕ್ಕೆ ಬಂದಿದ್ದೀನಿ. ಈ ಶುಕ್ರಾಚಾರ್ಯನಿಗೆ ಗೊತ್ತಿದೆಯಲ್ಲೋ, ನನ್ನಷ್ಟೇ ಬೃಹಸ್ಪತಿಯು ಕಲ್ತಿದ್ದಾನೆ, ಅವನಿಗೆ ಗೊತ್ತಿಲ್ಲದಿರೋದು ಎಕ್ಸ್ಟ್ರಾ ನನ್ನ ಹತ್ರ ಇರೋದು ಒಂದೇ ಒಂದು ವಿದ್ಯೆ. ಈ ಮಗ ಬಂದಿರೋದು ಇದನ್ನು ಕರೀಲಿಕ್ಕೆ ಅಂತ ಶುಕ್ರಾಚಾರ್ಯನಿಗೆ ಗೊತ್ತಿದೆಯೋ ಇಲ್ವೋ? ಈ ಕಚ ಹೋಗಿ ಸುಳ್ಳು ಹೇಳಲ್ಲ, ನಾನು ಬೃಹಸ್ಪತಿಯ ಮಗ, ನಿನ್ನ ಹತ್ರ ವಿದ್ಯೆ ಕಲೀಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಶುಕ್ರಾಚಾರ್ಯ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ನಮ್ಮ ದೇಶದಲ್ಲಿದ್ದಂತಹ ಗುರು ಶಿಷ್ಯ ಪರಂಪರೆ ಇದೆ. ವಿದ್ಯೆ ಕಲಿತಾನೆ. ಮುಂದೆ ಕಥೆ ಬಹಳಷ್ಟು ಇದೆ. ನನಗೆ ಬೇಕಾಗಿರೋ ಭಾಗ ಇದು. ಸುಖವನ್ನು ಬಿಟ್ಟು ತ್ಯಾಗದ ಮಾರ್ಗವನ್ನು ಹಿಡಿದಂತಹ ಕಚ ಸಮಾಜ ಹಿತಕ್ಕೋಸ್ಕರ, ತನ್ನ ದೇವತೆಗಳ ಸಮೂಹದ ಹಿತಕ್ಕೋಸ್ಕರ ಅಲ್ಲೂ ಹೋಗಿ ಸತ್ಯವನ್ನೇ ಹೇಳಿದಂತಹ ಕಚ, ಆ ಸತ್ಯವನ್ನು ಸ್ವೀಕಾರ ಮಾಡಿದಂತಹ ಗುರು ಶುಕ್ರಾಚಾರ್ಯ, ಇದು ನಮ್ಮ ದೇಶದ ಆದರ್ಶ. ಆಮೇಲೆ ಕಚನ ಕಥೆ, ರಾಕ್ಷಸರು ಕೊಂದಂತಹ ಕಥೆ, ದೇವಯಾನಿ ಅವನನ್ನು ಪ್ರೀತಿಸಿದಂತಹ ಕಥೆ ಸದ್ಯಕ್ಕೆ ನಮ್ಗದ್ ಬೇಡ. ಆದ್ರೆ ಗುರುವಿನ ಹತ್ರ ಶಿಷ್ಯ ನಡ್ಕೊಂಡಂತಹ ರೀತಿ, ಆ ಶಿಷ್ಯನನ್ನ ಗುರು ಸ್ವೀಕಾರ ಮಾಡಿದಂತಹ ರೀತಿ, ಇದು ನಮ್ಮ ದೇಶದ ಗುರು ಪರಂಪರೆಗೆ ಇರುವಂತಹ ಆದರ್ಶ. ಎಂಥವ್ರನ್ನು ಗುರುವಾಗಿ ಸ್ವೀಕಾರ ಮಾಡಿದ್ವಿ. ಓ, ದೇವರಂದ್ರೆ ಶಿವ, ದೇವರು ಅಂದ್ರೆ ವಿಷ್ಣು, ದೇವರು ಅಂದ್ರೆ ಹೀಗೆ, ದೇವರಂದ್ರೆ ಹೀಗೆ ವರ್ಣನೆ ಮಾಡಿದವರು ಒಂದು ಪಂಥ. ಆದ್ರೆ ದೇವರು ನಿರಾಕಾರ, ನಿರ್ಗುಣ ಅನ್ನಂಥವ್ರು ಇನ್ನೊಂದು ಪಂಥ. ಎಲ್ಲರಿಗೂ ಆಚಾರ್ಯ ಸ್ಥಾನವನ್ನು ಕೊಟ್ಟಿವಿ. ಏಕಾತ್ಮತಾ ಸ್ತೋತ್ರದಲ್ಲಿ ಹೇಳ್ತೀವಲ್ವಾ, ಅದೆಷ್ಟು ಜನ ನೆನಪು ಮಾಡ್ಕೊಳ್ತೀವಿ. ವೈಜ್ಞಾನಿಕ ಕಪಿಲ, ಕಣಾದ, ಸುಶ್ರುತ, ಚರಕ, ಭಾಸ್ಕರಾಚಾರ್ಯ, ವರಾಮೀರ, ಎಷ್ಟು ದೊಡ್ಡ ಪಟ್ಟಿ. ಎಲ್ಲರಿಗೂ ಗುರುಗಳ ಸ್ಥಾನ. ಸತ್ಯವನ್ನು ಹೇಳಿದವರು ಯಾರ್ಯಾರಿದ್ದಾರೋ ಅವರಿಗೆಲ್ಲರಿಗೂ ಗುರುಸ್ಥಾನ ಕೊಟ್ಟಂತಹ ದೇಶ ಭಾರತ. ಇಲ್ಲದಿದ್ರೆ ದುಷ್ಟರ ಗುರುವಾದಂತಹ ಶುಕ್ರನಿಗೆ ಆಚಾರ್ಯನ ಪಟ್ಟ ಯಾಕೆ ಕೊಡಬೇಕು? ಶುಕ್ರಾಚಾರ್ಯ ರಾಕ್ಷಸರ ಗುರು, ಶುಕ್ರ ಆಚಾರ್ಯ ಅಂತ ಕರೆದ್ವಿ, ಗುರು ಅಂತ ಕರೆದ್ವಿ. ಇನ್ನೂ ಮಜಾ ಅಂದ್ರೆ ಚಾರ್ವಾಕರು ಅಂತ ಇದ್ರು, ಈಗಲೂ ಇದ್ದಾರೆ ಕೆಲವರು. ದೇವರು ಅನ್ನೋದೇ ಇಲ್ಲ, ಎಲ್ಲ ಸುಳ್ಳು, ಎಲ್ಲ ಗೊಡ್ಡು, ಎಲ್ಲ ಮೋಸ, ಹೀಗೆಲ್ಲ ಭಾಷಣ ಮಾಡ್ತಾ ಹೋಗ್ತಾ ಇರ್ತಾರೆ. ಮನೆಗೆ ಹೋಗ್ಬಿಟ್ಟು ದೇವರಿಗೆ ಕೈ ಮುಗಿದು ತೀರ್ಥ ಪ್ರಸಾದ್ ತಗೊಳ್ತಾರೆ. ವೇದಿಕೆ ಮೇಲೆ ಇಲ್ಲ ಅಂತ ಭಾಷಣ ಮಾಡುವವರು ಇದ್ದಾರೆ. ಅಥವಾ ಹೆಂಡತಿ ಹೀಗೆ ನಡ್ಕೊಳ್ತಾನೆ, ಅವಳ ಸಂಪ್ರದಾಯ ಅವಳಿಗೆ ನಾನು ಅಡ್ಡಿಪಡಿಸೋದಿಲ್ಲ ಅನ್ನುವಂಥವ್ರು ಇದ್ದಾರೆ. ಸಾಕಷ್ಟು ಜನ ಇದ್ದಾರೆ. ಸಿನಿಮಾ ನಟರು ಇದ್ದಾರೆ, ಬುದ್ಧಿವಂತರು ಅನ್ಕೊಂಡಿದ್ದಾರೆ, ವಿಚಾರವಾದಿಗಳು ಅನ್ಕೊಂಡವರು ಇದ್ದಾರೆ. ಹೊರಗಡೆ ದೇವರು ಇಲ್ಲ ಅಂತ ವಾದ ಮಾಡ್ತಾ ಹೋಗ್ತಾರೆ. ಮನೆಗೆ ಹೋದಾಗ ಎಲ್ಲವನ್ನು ಮಾಡ್ತಾರೆ. ಆ ಗುಂಪಿಗೆ ಸೇರಿದಂತಹ ಚಾರ್ವಾಕರು ಅಂತ ಇದ್ರು. ಅವ್ರು ಹೇಳ್ತಿದ್ರು, ಭಸ್ಮೀಭೂತಸ್ಯ ಶರೀರಸ್ಯ ಪುನರಾಗಮನಂ ಕುತಃ. ಸುಟ್ಟು ಬೂದಿ ಮಾಡಿದಂತಹ ಶರೀರ ಮತ್ತೆ ಹುಟ್ಟಿ ಬರೋದು ಹೇಗೆ? ಹಾಗಾಗಿ ಇದೆಲ್ಲವೂ ಕೂಡ ಮೋಸ, ವಂಚನೆ. ತ್ರೈವೇದಸ್ಯ ಕರ್ತಾರಃ ಭಂಡ ಧೂರ್ತ ವಿಷಾಚರ. ವೇದಗಳನ್ನು ಸೃಷ್ಟಿ ಮಾಡಿದವರೆಲ್ಲ ಮೂರ್ಖರು, ದಾಟರು, ರಾಕ್ಷಸರು. ಹಾಗಾಗಿ ಋಣಂಕೃತ್ವ ಘೃತಂ ಪಿಬೆ, ಸಾಲ ಮಾಡಿ ಆದ್ರೂ ತುಪ್ಪ, ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಹೇಳಿದ್ರ. ಪಿಬೇತ್ ಅಂದ್ರೆ ಕುಡೀರಿ ಅಂತ. ತುಪ್ಪ ತಿನ್ನೋದು ಕೇಳಿದಿವಿ, ಕುಡಿಯೋದು ಕೇಳಿದಿವ? ಆಚಾರ್ಯರು ಹೇಳಿದಂತ ಮಾತು, ಸಾಲ ಮಾಡಿ ಆದ್ರೂ ತುಪ್ಪ ಕುಡೀರಿ. ಎಷ್ಟು ಕುಡಿಬೇಕು? ಕುಡಿದು ಬೀಳುತ್ಯ, ಎದ್ದು ಮತ್ತೆ ಕುಡಿ, ಮತ್ತೆ ಹುಟ್ಟಿ ಬರು, ಇದ್ದಾಗ ಆನಂದ ಪಡು. ಅಂತಹ ಚಾರ್ವಾಕರಿಗೆ ಕೂಡ ಗುರು ಸ್ಥಾನವನ್ನ ಕೊಟ್ವಿ. ಕಾಮಶಾಸ್ತ್ರವನ್ನು ಬೋಧಿಸಿದಂತಹ ವಾತ್ಸಾಯನಿಗೂ ಮಡಿ ಇಂತ ದೂರ ಇಟ್ಟಿಲ್ಲ, ಅವನಿಗೂ ಕೂಡ ಗುರುವಿನ ಶಾಸ್ತ್ರವನ್ನು ಕೊಟ್ವಿ.
ಬಾಣಭಟ್ಟನ ಕಾದಂಬರಿ ಓದಬೇಕು. ನಿನ್ನೆ ಮಹಾಶ್ವೇತೆ ನೋಡ್ಕೊಂಡು ಬಂದೆ. ಪುಟ ನೋಡಿದ್ರೆ ಎಂಥ ಮನುಷ್ಯ ಇವನು ಅಂತ ಅನಿಸುತ್ತೆ. ಹೋದಲ್ಲೆಲ್ಲ ವ್ಯಭಿಚಾರ ಮಾಡ್ಕೊಂಡಂತಹ ವ್ಯಕ್ತಿ, ಅವನಿಗೆ ಕೂಡ ಮಹತ್ವದ ಸ್ಥಾನವನ್ನು ಕೊಡ್ತೀವಿ. ಜಾತಿ ನೋಡೋದಕ್ಕೆ ಹೋಗೋದಿಲ್ಲ. ವ್ಯಾಸ ಮೀನು ಮಾರುವಂತ ಹೆಣ್ಣು ಮಗಳ ಮಗ, ಸತ್ಯವತಿಯ ಮಗ, ವ್ಯಾಸನಿಗೆ ಗುರುವಿನ ಸ್ಥಾನ. ವಾಲ್ಮೀಕಿ ಬೇಡರ ವಂಶಕ್ಕೆ ಸೇರಿದವನು, ಅವರಿಗೆ ಮಹತ್ವದ ಸ್ಥಾನ. ಜಾತಿ ನೋಡ್ಲಿಕ್ಕೆ ಹೋಗಿಲ್ಲ, ಅವನಲ್ಲಿರುವಂತಹ ಜ್ಞಾನವನ್ನ ಗುರುಸ್ತಾ ಹೋದ್ವಿ, ಅವರಿಗೆಲ್ಲ ಗುರುವಿನ ಸ್ಥಾನವನ್ನು ಕೊಡ್ತಾ ಹೋದ್ವಿ. ನಮ್ಮ ದೇಶದ ಗುರು ಶಿಷ್ಯ ಪರಂಪರೆ ಇದ್ದಿದ್ದು. ಹುಡುಕಿ ಒಬ್ಬೊಬ್ಬರನ್ನ ಜೋಡಿಸ್ತಾ ಎತ್ತರಕ್ಕೆ ಕರ್ಕೊಂಡು ಹೋಗುವಂತಹ ಪರಂಪರೆ ಹಾಗೆ ಮುಂದುವರ್ಕೊಂಡು ಬಂದಿದೆ. ಆರಂಭದಲ್ಲೇ ಹೇಳಿದೆ ನಾನು, ಗುರು ಅವನು ದಾರಿಯನ್ನು ತೋರಿಸುವವನು. ಒಂದಿಷ್ಟು ಭಾಗ ರುಚಿ ಹಚ್ಚೋದಕ್ಕೆ ಹೇಳಿಕೊಡ್ತಾನೆ. ಗೊತ್ತಿರ್ಬೇಕಲ್ಲ ರುಚಿ ಏನಂತ. ಆಮೇಲೆ ಮುಂದಿಂದ ಏನು ಅಂತ ಹುಡುಕೋದು ನಮ್ಮ ಕೆಲಸ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಮೇಷ್ಟ್ರು ಒಂದಿಷ್ಟು ಕಲಿಸಿಕೊಡ್ತಾರೆ, ಉಳಿದಿದ್ದು ಕಲಿಬೇಕಾದ ನನ್ನ ಕರ್ತವ್ಯ. ನಾನೆಷ್ಟು ಹೋಮ್ ವರ್ಕ್ ಮಾಡ್ತೀನಿ, ನಾನೆಷ್ಟು ಅಧ್ಯಯನ ಮಾಡ್ತೀನಿ, ಅದಕ್ಕೆ ಪೂರಕವಾದದನ್ನು ನಾನೆಷ್ಟು ಓದ್ತಾ ಹೋಗ್ತೀನಿ, ಎಷ್ಟು ಜನರಲ್ಲೇ ಕೇಳ್ತೀನಿ ಅನ್ನೋದ್ರ ಮೇಲೆ ನನ್ನ ಜ್ಞಾನ ಬೆಳೆಯುತ್ತಾ ಹೋಗುತ್ತೆ. ಜ್ಞಾನ ವಿಕಾಸ ಆಗಬೇಕಿದ್ರೆ ಅದು ಕೇವಲ ಮೇಷ್ಟ್ರ ಕೆಲಸ ಅಲ್ಲ, ಕಾಲು ಭಾಗ ಮಾತ್ರ ಅವರ ಕೆಲಸ. ಉಳಿದದರಲ್ಲಿ 1/4 ಭಾಗ ನನ್ನದು. 10ರಿಂದ 4 ಗಂಟೆವರೆಗೆ ಪಾಠ, ಮತ್ತೆ ಟ್ಯೂಷನ್, ಮತ್ತೆ ಇನ್ನೊಂದು ರೀತಿ ಮತ್ತೊಂದು ರೀತಿ. ಇಷ್ಟಕ್ಕೆ ಮುಗಿಯುವುದಿಲ್ಲ. ನನ್ನ ಮೆದುಳಿಗೆ ಸಮಯ ಕೊಡ್ತೀನ, ನಾನು ಯೋಚನೆ ಮಾಡ್ತೀನ. 4 4 8 ಆದ್ರೆ ಯಾಕಾಯ್ತು ಅಂತ ಯೋಚನೆ ಮಾಡ್ತೀನ, ಅಥವಾ ಕಂಠಪಾಠ ಹೊಡೆದು a² + b² a + b² a² + b² + 2ab. ಇಷ್ಟೇ ಕಂಠಪಾಠ ಹೊಡ್ಕೊಂಡು ಲೆಕ್ಕ ಬರೀತೀನೋ, ಆ 2ab ಯಾಕೆ ಬಂತು ಅಂತ ಯೋಚನೆ ಮಾಡ್ತೀನ. ಇದಕ್ಕೆ ಜ್ಞಾನ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ. ಪಾದಂ ಸ ಬ್ರಹ್ಮಚಾರಿಭ್ಯ. ನಾವು ಒಟ್ಟಿಗೆ ಸೇರಿದಾಗ, ಕ್ಲಾಸಿಂದ ಹೊರಗಡೆ ಬಂದ ಮೇಲೆ ನಾವೇನ್ ಚರ್ಚೆ ಮಾಡ್ತೀವಿ, ನಿನ್ನೆ ದಿವಸ ಏನ್ ಸಿನಿಮಾ ನೋಡಿದೆ ಅಥವಾ ಯಾವ ರೀಲ್ಸ್ ನೋಡಿದೆ ಅದರ ಬಗ್ಗೆ ಚರ್ಚೆ ಮಾಡ್ತೀವೋ, ಮುಂದಕ್ಕೆ ಬೆಳೆಯೋದಕ್ಕೆ ಬೇಕಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವೋ. ಪಾದಂ ಕಾಲ ಕ್ರಮೇಣ ಹಿ. ಒಂದಿಷ್ಟು ಕಾಲವೇ ನಮಗೆ ಕಲಿಸಿಕೊಡುತ್ತೆ. ಕಾಲ ಕಲಿಸುವುದು ಹೆಚ್ಚಿರುತ್ತೆ. ನಮ್ಮ ಸುತ್ತಮುತ್ತ ಇರೋರನ್ನ ಮೇಲೆ ನೋಡಿ, ಯಾರ್ಯಾರು ಕೆಲಸಕ್ಕೆ ಹೋಗ್ತಿದ್ದಾರೆ, ಯಾರ್ಯಾರು ಉದ್ಯೋಗಕ್ಕೆ ಹೋಗ್ತಿದ್ದಾರೆ, ಅವರು ಶಾಲೆಯಲ್ಲಿ ಕಲ್ತಿದ್ದೇನೋ, ಆಮೇಲೆ ಗಳಿಸಿದ್ದೇನೋ, ಸಮಾಜ ಅವರಿಗೆ ಕಲಿಸಿದ್ದೇನೋ, ಇದನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ನಾವು ಕಲಿಬೇಕಾದ ಏನು. ಜೋಡಿಸಿಕೊಳ್ತಾ ಹೋಗ್ಬೇಕು, ಹೊಸತನ್ನು ಹುಡುಕ್ತಾ ಹೋಗ್ಬೇಕು, ಗಳಿಸ್ತಾ ಹೋಗ್ಬೇಕು. ಅಧ್ಯಾಪಕರಿಂದ ಕಾಲಭಾಗ, ನಾನು ಕಾಲಭಾಗ, ನನ್ನ ಜೊತೆಗಾರರಿಂದ ಕಾಲಭಾಗ, ಮತ್ತೆ ಕಾಲಕ್ರಮೇಣ ಕಾಲಭಾಗ. ಹೀಗೆ ಗಳಿಸಬೇಕಾದ್ರೆ ಸುಮ್ಮನೆ ಬಂದು ತುಂಬಿಕೊಳ್ಳಬೇಕಾದ್ರೆ ಬಾಗುವುದನ್ನ ಕಲಿಬೇಕು. ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನ್ ಚಿಕ್ಕವನಿದ್ದಾಗ ರಾಟೆ ಬಾವಿಗಳಿತ್ತು. ಯಾರಾದ್ರೂ ರಾಟೆ ಬಾವಿ ನೋಡಿದ್ದೀರಾ? ಕೈ ಎತ್ತಿ. ನೀರು ಎಳೆದಿದ್ದೀರಾ? ರಾಟೆ ಬಾವಿನಲ್ಲಿ ಮೊದಲು ತಾಮ್ರದ ಬಿಂದಿಗೆ ಇಳಿಸ್ತಿತ್ತು. ತಾಮ್ರದ ಬಿಂದಿಗೆ ತೂಕ ಇದೆ, ಬಾವಿಗಿಳಿಸಿದಾಗ ಸ್ವಲ್ಪ ಬಾಗುತ್ತಿತ್ತು. ಬಾಗದಾಗ ಬಹಳ ಸುಲಭವಾಗಿ ತುಂಬಿಕೊಳ್ತಿತ್ತು, ನೀರು ಎಳೆಯೋದು ಸುಲಭ ಆಗ್ತಿತ್ತು. ರಾಟೆನೂ ಗೊತ್ತಿಲ್ಲ, ಬಿಂದಿಗೆನೂ ಗೊತ್ತಿಲ್ಲ ಅಲ್ವಾ? ಈಗ ಟ್ಯಾಪ್ ತಿರುಗಿಸ್ಬೇಕಾಗಿಲ್ಲ, ಕೈ ಹಿಡಿದ್ರೆ ನೀರು ಬಂದ್ಬಿಡುತ್ತೆ. ಸರಿ ಇದೆಯಲ್ವಾ? ರಾಟೆ ಅಂದ್ರೆ ಏನು? ಕಲಿಬೇಕಾದ ಸಮಾಜದಿಂದ ಕಲಿಬೇಕಾದ ಹೇಳಿದ್ರಿಂದ ಪಕ್ಕ ಮಾತಾಡಿದ್ರೆ ನನಗೆ ಇನ್ನೊಂದು ಸಂಗತಿ ನೆನಪಾಯ್ತು, ಆಮೇಲೆ ಹೇಳ್ತೀನಿ. ಇದೆ ಕಾಲಕ್ರಮೇಣ ಹಿ ಸಬ್ರಹ್ಮಚಾರಿ ಭ್ಯ ಅಂದ್ರೆ ಇದು ಎಲ್ಲರ ಒಟ್ಟಿಗೆ ಸೇರೋದ್ರಿಂದ ಕಲಿಯೋದು.
ಆ ತಾಮ್ರದ ಬಿಂದಿಗೆ ನಂತರ ಅಲ್ಯೂಮಿನಿಯಂ ಬಿಂದಿಗೆಗಳು ಬಂದವು. ತೂಕ ಇಲ್ಲ, ಹಗುರ. ಆ ಬಿಂದಿಗೆ ಬಗ್ತಿರ್ಲಿಲ್ಲ. 4 ಸಾರಿ ಎತ್ತಿ ಕುಕ್ಕಬೇಕಿತ್ತು. ಕ್ಲಾಸ್ ರೂಮಲ್ಲಿ ಒಂದೊಂದ್ಸಾರಿ ಕುಕ್ತಾರಲ್ಲ, ಜೋಡಣೆ ಇದ್ರೆ ಹಗುರ ಇಲ್ಲದಿದ್ರೆ ಕುಕ್ಕಬೇಕಾಗತ್ತೆ. ಆಗ ಸ್ವಲ್ಪ ಬಗ್ಗತ್ತೆ. ಹೌದು, ಆಗ ಆ ಬಿಂದಿಗೆ ತುಂಬಿಕೊಡ್ತಿತ್ತು. ಇನ್ನು ಸ್ವಲ್ಪ ನಾನು ನಿಮ್ಮ ವಯಸ್ಸಿನಲ್ಲಿದ್ದಾಗ ಪ್ಲಾಸ್ಟಿಕ್ ಬಿಂದಿಗೆಗಳು ಬಂತು. ರಾಟೆ ಬಾವಿ ಪ್ಲಾಸ್ಟಿಕ್, ಇನ್ನು ಅಲ್ಯೂಮಿನಿಯಂಗಿಂತಲೂ ಹಗುರ. ಅದು ಬಗ್ತಾನೆ ಇರಲಿಲ್ಲ. 4 ಸಾರಿ ಬಗ್ಗಿದ್ರೆ ಆಗೋದಿಲ್ಲ. ಒಂದು 10 ಸಾರಿ ಎತ್ತಿ ಕುಕ್ಕಬೇಕಿತ್ತು. ಸ್ವಲ್ಪ ನೀರು ಮತ್ತೆ ಕುಕ್ಕಬೇಕಿತ್ತು. ಆವಾಗ ತುಂಬಿಕೊಳ್ತಿತ್ತು. ನಾವು ಲೆಕ್ಕ ಆಗ್ಬಿಡುತ್ತೆ, ನಾನು ತಾಮ್ರದ ಬಿಂದಿಗೆನಾ, ಅಲ್ಯೂಮಿನಿಯಂ ಬಿಂದಿಗೆನಾ, ಅಥವಾ ಪ್ಲಾಸ್ಟಿಕ್ ಬಿಂದಿಗೆನಾ. ನಾನು ಬಾಗುವುದೇ ಇಲ್ಲ ಅಂತ ಬೀಗ ನೆಟ್ಟಕ್ಕೆ ಕೂತ್ಕೊಂಡ್ರೆ ಬೀಗ ಹಾಕಿರುತ್ತೆ, ಬಾಗಿಲು ತೆರೆಯೋದಿಲ್ಲ, ಒಳಗಡೆ ವಿಚಾರ ಬರೋದಿಲ್ಲ. ಶಿಕ್ಷಣ ವಿಚಾರ ತುಂಬಿಕೊಳ್ಳಬೇಕಿದ್ರೆ ಬಾಗಬೇಕೋ ಬೀಗಬೇಕೋ? ಬಾಗಿ ಬಾಗಿ ನೆಲಕ್ಕೆ ಬಗ್ಗು ಹೋಗಬಾರದು. ಎಷ್ಟು ಬೇಕೋ ಅಷ್ಟು ಬಾಗಬೇಕು. ಬಿಂದಿಗೆ ಪೂರ್ತಿ ಕಗಚೆ ಹಾಕಿದ್ರೆ ನೀರು ತುಂಬಿಕೊಳ್ಳೋದಿಲ್ಲ. ಈಗ ನಲ್ಲಿಗಳ ಕಾಲ. ತಿರುಗಿಸಿದ್ರೆ, ಟ್ಯಾಪ್ ತಿರುಗಿಸಿದ್ರೆ ನೀರು ಬರುತ್ತೆ. ಬಿಂದಿಗೆ ಬಾಗಿದ್ರೆ ನೀರು ಚೆಲ್ಲೋಗತ್ತೆ. ತೆರೆದಿಟ್ಟುಕೊಳ್ಳಬೇಕು. ತೆರೆದಿಟ್ಟುಕೊಳ್ಳುವ ಸ್ವಭಾವ ಇದ್ರೆ ನಾವು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಸ್ವಭಾವವನ್ನ ನಾವು ಬೆಳೆಸಿಕೊಳ್ಳಬೇಕು. ಬಾಗುವುದನ್ನ ಬೆಳೆಸಿಕೊಳ್ಳಬೇಕು. ಆಗ ನಾವು ಬೆಳಿತೀವಿ. ಸಮಾಜದಿಂದ ಕಲೀಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದ್ನಲ್ಲ. ಈಗ ನಿಜವಾದಂತಹ ಗುರುಗಳು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಲ್ಲಿಗೆ ನನ್ನ ವಿಷಯನ ಮುಗಿಸ್ತೀನಿ. ಅಪ್ಪ, ಹುಡುಗಿ ಹೇಳಿದ್ದಕ್ಕೆ ಎತ್ತಿದ್ದಕ್ಕೆ ಒಂದ್ಸಾರಿ ವಿಷಯ ನೆನಪು ಮಾಡ್ಬೇಕಲ್ಲ. ಇದೇ ರೀತಿ ಒಂದು ಸಭೆಯಲ್ಲಿ ಕೇಳಿದ್ದು ನಾನು. ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ನಿಮ್ ಪೈಕಿ ಯಾರ್ಯಾರು ಸೆಗಣಿ ಎತ್ತಿ ಬಾಚಿ ಹೊರಗಡೆ ಹಾಕಿದಿರಿ ಬೊಗಸೆಯಲ್ಲಿ ಅಂತ ಕೇಳಿದೆ. 68 ಜನ ನನ್ನ ಮುಂದೆ ಕೂತಿದ್ರು. ಕೈ ಎತ್ತೋದಿರ್ಲಿ, ತಲೆನೂ ಎತ್ತಿಲ್ಲ. ಯಾಕಂದ್ರೆ ಸೆಗಣಿ ಮುಟ್ಟಿದವರು ಯಾರು ಇರ್ಲಿಲ್ಲ. ಕೈಯಲ್ಲಿ ಬೇಡ, ಏನೋ ಮೊರ ಹಿಡ್ಕೊಂಡು ಬಾಚಿ ತುಂಬಿ ಹೊರಗಡೆ ಹಾಕಿದ್ರಿ ಅನ್ನೋರಾದ್ರೂ ಕೈ ಎತ್ತಿ ಅಂತೆ. 4 ಜನ ಕೈ ಎತ್ತಿದ್ರು. ಇನ್ನೂ ಮಜಾ, ನೀವು ನಂಬೋದಿಲ್ಲ, ತಮಾಷೆಗೆ ಹೇಳ್ತೀನಿ ಅನ್ಕೋತೀರಿ. ಬೆಂಗಳೂರಿನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಕೇಳಿದ್ರೆ, ಹೈಸ್ಕೂಲಿಗೆ ಬಂದಾರೆ, 7ನೇ 8ನೇ ಕ್ಲಾಸಿಗೆ ಬಂದ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಕೇಳಿದ್ರೆ, ಹಾಲು ಎಲ್ಲಿಂದ ಸಿಗತ್ತೆ? ಹಾಲು ಡೈರಿಯಿಂದ ಸಿಗತ್ತೆ, ನಂದಿನಿ ಸಿಗತ್ತೆ. ಇಲ್ಲಿಗೆ ಬಂದು ನಿಂತಿದೆ ಮಕ್ಕಳ ಸ್ಥಿತಿಯಲ್ಲಿ. ಸಮಾಜದಿಂದ ಕಲಿಯೋದು ಅನೇಕ ಸಂಗತಿಗಳಿರುತ್ತೆ. ಕೇವಲ ಕ್ಲಾಸ್ ರೂಮ್ ಅಲ್ಲ ಗುರು, ಸಮಾಜ ಕಲಿಸಿಕೊಡತ್ತೆ ಅಂತ ಹೇಳೋದಕ್ಕೆ. ಗಂಗಾವತಿ ಪ್ರಾಣೇಶ್ ಅಂತಿದಾರಲ್ಲ, ಅವರ ಹಾಸ್ಯ ಅನ್ಕೋತೀನಿ, ಯಾರು ತಪ್ಪು ತಿಳ್ಕೋಬಾರ್ದು. ಸುಮ್ಮನೆ ತೂಕಡಿಸ್ತಾ ಇದ್ರಲ್ಲ, ಇನ್ನೊಂದು ನೆನಪು ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ LKG ಮಕ್ಕಳಿಗೆ, UKG ಮಕ್ಕಳಿಗೆ ಮಿಸ್ ಕೇಳ್ತಾರೆ, ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡೋದು ಯಾರು? ಭಾರಿ ಉತ್ಸಾಹದಲ್ಲಿ ಹೇಳಿದ್ರು. ಮೊಟ್ಟೆ ಕೊಡೋದು ಕೋಳಿ. ಹಾಲು ಕೊಡೋದು ಯಾರು? ಹಾಲು ಕೊಡೋದು ಹಸು. ಹಳ್ಳಿ ಮಕ್ಕಳು ಭಾರಿ ಖುಷಿ. ಮೊಟ್ಟೆ ಹಾಲು 2 ಕೊಡೋರು ಯಾರು? ನಮ್ಮ ಮಿಸ್ಸು. ಪ್ರೈಮರಿ ಶಾಲೆ ಮೇಲೆ ಹೌದಾನೆ, 2 ತಂದು ಕೊಡ್ತಾರೆ ತಾನೆ. ಅಂಗನವಾಡಿಯಲ್ಲಿ, ಪ್ರೈಮರಿ ಶಾಲೆಯಲ್ಲಿ ಕೊಡಲ್ಲ. ಇದು ಸ್ಥಿತಿ. ಸಮಾಜದ ಒಳಗಡೆ ಹೋಗಿ ಕಲಿಬೇಕೋ ಬೇಡವಾ? ಸುಮ್ಮನೆ ಎಲ್ಲ ತೂಕಡಿಸ್ತಾ ಇದ್ರಲ್ಲ, ಪ್ರಶ್ನೆ ಕೇಳಿ ಅಣ್ಣ, ಪ್ರಶ್ನೆ ಕೇಳಿಲ್ಲ ಅಂದ್ರೆ ತೂಕಡಿಸ್ತೀರಿ ಅನ್ನೋ ಕಾರಣಕ್ಕೆ ಮಧ್ಯದಲ್ಲಿ ತೊಡಗಿಸ್ತೇನೆ ನಾನು ಒಂದಿಷ್ಟು ವಿಷಯನ. ಒಳಗೆ ತಿಳ್ಕೋಬೇಕಲ್ವ ಸಮಾಜದಲ್ಲಿ ಏನಿದೆ ಅಂತ. ಅನೇಕ ಕಡೆ ಪ್ರಶ್ನೆ ಕೇಳ್ತೀನಿ, ವಿಷಯಕ್ಕೆ ಬರ್ತೀನಿ ಆಮೇಲೆ. ಇಂಗ್ಲಿಷ್ ಮೀಡಿಯಂಗೆ ಹೋಗೋ ಮಕ್ಕಳು ಇರ್ತಾರೆ, ಗೊತ್ತಿರೋದಿಲ್ಲ. ತರಕಾರಿ ಹೆಸರು ಹೇಳ್ರಿ ಅಂತ 7ನೇ 8ನೇ ಕ್ಲಾಸಿನ ನಿಮಗೆ ಕೇಳಿದ್ರು ಅದೇ ಉತ್ತರ ಹೇಳ್ತಾರೆ ನೀವು. ಕ್ಯಾರೆಟ್, ಬೀಟ್ರೂಟ್, ಕ್ಯಾಪ್ಸಿಕಮ್, ಆಮೇಲೆ ನೆನಪಾದ್ರೆ ಕುಂಬಳಕಾಯಿ, ಚೀನಿಕಾಯಿ. ಹೌದಲ್ವಾ? ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಗಾಂಧಿ ತಾತನಿಂದ ಶುರು ಮಾಡ್ತೀವಿ. ರಾಷ್ಟ್ರೋತ್ಥಾನ ಶಾಲೆಗೆ ಬಂದ್ರೆ ಸ್ವಲ್ಪ ಹೇಳ್ಕೊಡ್ತಾರೆ, ಒಂದು 8, 10, 20ರವರೆಗೆ ಹೋಗ್ಬೋದು. ಬೇರೆ ಶಾಲೆಗೆ ಹೋದ್ರೆ ಗೊತ್ತಿಲ್ಲ ನನಗೆ. ಮುಂದಕ್ಕೆ ಹೋಗ್ಬೇಕು ಬೇಡುವ? ಕಲಿಕೆ ಅಂದ್ರೆ ಇದು. ಸಮಾಜದಿಂದ ತಿಳ್ಕೊಳ್ಳುವುದು ಅಂದ್ರೆ ಇದು. ನಾನು ಕಲಿತುಕೊಳ್ಳುವುದು ಅಂದ್ರೆ ಇದು. ಸಮಾಜದಿಂದ ಇನ್ನೇನು ಕಲಿಲಿಕ್ಕೆ ಸಾಧ್ಯ ಆಗುತ್ತೆ? ಕಲಿಸುವವರು ಯಾರ್ಯಾರಿದ್ದಾರೆ ಇದನ್ನು ಹುಡುಕ್ತಾ ಹೋಗ್ಬೇಕು. ಒಂದು ಪ್ರೇರಣಾದಾಯಿ ಘಟನೆ ಹೇಳಿಬಿಡ್ತೀನಿ, ನೆನಪಾಯ್ತು ನನಗೆ. ನಾನು ಚಿಕ್ಕವನಿದ್ದೆ.
7ನೇ 8ನೇ ಕ್ಲಾಸು. ನಮ್ಮ ಅಪ್ಪನ ತಂಗಿ ಹೆರಿಗೆಗೋಸ್ಕರ ಮನೆಗೆ ಬಂದಿದ್ರ. ಹಳ್ಳಿ ಪಂಚಾಯತ್ ಕೇಂದ್ರದಲ್ಲಿ ಒಬ್ರು ಡಾಕ್ಟರ್ ಇದ್ರು, ಅವ್ರ ಮನೆಗೆ ಬಂದು ಹೆರಿಗೆ ಮಾಡಿಸ್ತಿದ್ದಂತ ಕಾಲ. ನಾನು 7ನೇ 8ನೇ ಕ್ಲಾಸ್ ಅಲ್ಲಿ ಇದ್ದಾಗ ಊರ್ನಲ್ಲಿ ಒಬ್ರು ಸೂಲಾಗಿತ್ತಿ ಇದ್ರು, ಕಮಲ ಅಂತ ಅವ್ರ ಹೆಸರು. ನಮ್ಮ ಮನಸ್ಸಿನಲ್ಲಿ ಏನ್ ಕೂತಿತ್ತು ಅಂದ್ರೆ, ಹೆರಿಗೆ ಮಾಡುವವರಿಗೆಲ್ಲ ಕಮಲ ಅಂತ ಕರೀತಾರೆ ಅಂತ ಕೂತಿತ್ತು ನಮ್ಮ ಮನಸ್ಸಿನಲ್ಲಿ. ಡಾಕ್ಟರ್ ನರ್ಸ್ ಅಂತಿದ್ರೆ ಕಮಲ ಅಂದ್ರೆ ಹೆರಿಗೆ ಮಾಡಿಸೋರು. ಅಷ್ಟು ಹೆರಿಗೆ ಮಾಡಿಸೋರು. ಬದುಕು ಹೇಗೆ, ಸಮಾಜವನ್ನು ಪ್ರೀತಿಸುವುದು ಹೇಗೆ, ಕಲೀಲಿಕ್ಕೆ ಹೇಗೆ ಸಿಗತ್ತೆ ಹೇಳಿದ್ರಲ್ಲ. ಸಮಾಜದ ಕೆಲಸ ಮಾಡ್ತಿದ್ದಾರೆ, ಏನೇನೋ ಪರಿಚಯ ಪ್ರೇರಣೆ ಕೊಟ್ಟವರಲ್ಲಿ ಕೆಲವರ ಸಂಗತಿ ಕಲೀಲಿಕ್ಕೆ ಸಿಗತ್ತೆ. ನಮ್ಮ ಅತ್ತೆ ಹೆರಿಗೆಗೆ ಬಂದಿದ್ದಾರೆ. ನಮ್ಮಪ್ಪ ನನಗೂ ನಮ್ಮ ಅಣ್ಣನಿಗೆ ಕಳಿಸ್ಕೊಟ್ರು, ಹೋಗಿ ಕಮಲನ ಕರ್ಕೊಂಬ ಬನ್ನಿ. ನಮ್ಮ ಮನೆಯಿಂದ ಸುಮಾರು 3/4 ಕಿಲೋಮೀಟರ್ ದೂರ ಹೋಗ್ಬೇಕು. ಆ ಕಮಲಮ್ಮನ ಮನೆಗೆ ಹೋಗ್ಬೇಕು. ಅಜ್ಜಿ ಅವರ ಮನೆಗೆ ಹೋದ್ರೆ ಅಜ್ಜಿ ಕಾಲು ಮುರ್ಕೊಂಡು ಕೂತಿದ್ದಾರೆ, ದಪ್ಪ ಪಟ್ಟಿ ಕಟ್ಟಿದ್ದಾರೆ. ಬಂದ ಕೂಡಲೇ ಏನಪ್ಪ ಇಷ್ಟೊತ್ತಿಗೆ ಬಂದಿದ್ದೀರಿ? ಹೀಗೀಗ ಆಗಿದೆ, ಬರ್ಬೇಕಂತೆ ಮನೆಗೆ. ಹೇಗೆ ಬರೋದು ನಾನು ಅಲ್ಲಿಗೆ? ಅವ್ರಿಗಿಬ್ರು ಮಕ್ಕಳು, ಒಬ್ಬ ಚೆನ್ನಪ್ಪ, ಇನ್ನೊಬ್ಬ ಗಂಗಾಧರ್. ಅವ್ರ ಮನೆಯಲ್ಲಿರುವಂತಹ ಮರದ ಕುರ್ಚಿಗೆ 2 ಬೊಂಬು ಕಟ್ಟಿದ್ರು, ಆ ಕಡೆ ಈ ಕಡೆ. ಅಕ್ಕಪಕ್ಕದ ಮನೆಯಿಂದ ಇಬ್ಬರನ್ನ ಕರೆದ್ರು. ಆ ಅಜ್ಜಿನ ಕುರ್ಚಿನಲ್ಲಿ ಕೂರಿಸ್ಕೊಂಡು ಈ 4 ಜನ ಹೊತ್ಕೊಂಡು ಗಣೇಶನ ಹೊತ್ಕೊಂಡು ಬಂದಾಗೆ ಮೆರವಣಿಗೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರು. ನಮ್ಮ ಅತ್ತೆಗೆ ಹೆರಿಗೆ ಮಾಡಿಸಿದ್ರು. ಇದು ಸಮಾಜದ ಪ್ರೀತಿ. ಆ ಅಮ್ಮನ ಹತ್ರ ಕಲೀಲಿಕ್ಕೆ ಇದೆಯೋ ಇಲ್ವೋ? ಕಲೀಲಿಕ್ಕೆ ಇದೆಯೋ ಇಲ್ವೋ? ಸಮಾಜದಲ್ಲಿ ಈ ತರ ಕಲಿಸುವಂತವರು ಅನೇಕ ಜನ ಸಿಗ್ತಾರೆ. ತುರುವೇಕೆರೆ ಅಂತ ಒಂದು ಊರಿದೆ, ಆ ಊರಿಗೆ ಹೋಗಿದ್ದೆ ನಾನು. ಆ ಊರಿನಲ್ಲಿ ಒಬ್ರು ಕಾರ್ಯಕರ್ತರು ಏನ್ ಮಾಡ್ತಿದ್ದೀರಿ ಅಂತ ಕೇಳಿದೆ. ನಾಟಿ ಹಸುಗಳ ಹಾಲು ಸಂಗ್ರಹ ಮಾಡಿ ಬೆಂಗಳೂರಿನ ಅಪಾರ್ಟ್ಮೆಂಟಿಗೆ ಮಾರಾಟ ಮಾಡ್ತೀನಿ ಅಂತ ಅಂದ್ರು. ಏನ್ ಗಿಟ್ಟತ್ತೆ ನಿಮ್ಗೆ ಇದರಲ್ಲಿ ಇಷ್ಟೊಂದು ಕಷ್ಟಪಟ್ಟರೆ? ಅವ್ರು ಕೊಟ್ಟ ಉತ್ತರ, ನಾನು ಸಿಗರೇಟ್ ಸೇದಲ್ಲ. ಅಂದ್ರೆ ಏನ್ ಗಿಟ್ಟತ್ತೆ ಅಂತ ಕೇಳಿದ್ರೆ ಸಿಗರೇಟ್ ಸೇದಲ್ಲ ಅಂತಿರಲ್ಲ. ಸಿಗರೇಟ್ ಸೇದಿರ ಲೆಕ್ಕ ಹಾಕ್ತಾರ? ದುಶ್ಚಟ ಇಟ್ಕೊಂಡ್ರೆ ಎಷ್ಟು ಖರ್ಚಾಯ್ತು ಎಷ್ಟು ನಷ್ಟ ಆಯ್ತು ಲೆಕ್ಕ ಹಾಕ್ತಾರ? ನಾನೀಗೊಂದು ಚಟ ಆಯ್ತು, ಸಂಗ್ರಹ ಮಾಡ್ತೀನಿ ಕೊಡ್ತೀನಿ. ಕೆಲವು ದಿವಸ 500 ರೂಪಾಯಿ ಉಳಿಯುತ್ತೆ, ಕೆಲವು ಸಾರಿ 1,000 ರೂಪಾಯಿ ಹೊರಟೋಗುತ್ತೆ. ನನ್ನ ಹೆಸರು ಹೇಳ್ಕೊಂಡು 3-4 ಜನ ಬದುಕ್ತಾರೆ, ನನಗೆ ಅಷ್ಟು ಸಾಕು. ಆ ಮನುಷ್ಯ ನನ್ನ ಅವ್ನ ಮನೆಗೆ ಕರ್ಕೊಂಡು ಹೋದ. ಬಹಳ ಪ್ರೇರಣೆ ಕೊಟ್ಟಂತ ಸಂಗತಿ. ಹಾಲು ಸಂಗ್ರಹ ಮಾಡ್ಲಿಕ್ಕೆ ಯಾರ್ದೋ ಮನೆಗೆ ಹೋಗ್ಬೇಕಿತ್ತು. ಗೊಲ್ರಹಟ್ಟಿ, ಹಾಲನ್ನು ಮಾರಾಟ ಮಾಡಿ ಬದುಕುವಂತ ಸಮುದಾಯ. ಶುಕ್ರವಾರ ದಿವಸ ಸಂಜೆ ಹೋಗಿದ್ದೀವಿ ಅವ್ರ ಮನೆಯಲ್ಲಿ. ಸಣ್ಣ ವಯಸ್ಸವರಿಗೆ ಅವ್ರ ಮನೇಲಿ ಅವ್ರ ಹೆಂಡತಿ ಒಂಟೆ ಎಗ್ಸಿದ್ದಾರೆ, ನಾನೇನು ಅವ್ರ ಮನೇಲಿ ಇರೋದು ಅಂತ ಇವ್ರ ಜೊತೆ ನಾನು ಹೋಗಿದ್ದೆ ಬೈಕಲ್ಲಿ ಹಿಂದ್ಗಡೆ. ನಾನು ದುರದೃಷ್ಟ ಪಂಚೆ ಹಾಕೊಂಡಿದ್ದೀನಿ, ಶರ್ಟ್ ಹಾಕೊಂಡಿದ್ದೀನಿ, ಬಿಳಿದು, ಇದೇ ವೇಷ ನಮ್ಗೆ ಯಾವಾಗಲೂ. ಅವ್ರು ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಜರ್ಕಿನ್ ಹಾಕೊಂಡು ಮುಂದಕ್ಕೆ ಹೋಗಿದ್ದಾರೆ ಬೈಕ್ನಲ್ಲಿ. ಹಿಂದೆ ಕೂತಿದ್ವಿ. ಆ ಮನೆಗೆ ಹೋದ್ವಿ. ಸ್ವಲ್ಪ ಗಟ್ಟದ ಮೇಲೆ ಪುರೋಹಿತರಿಗೆಲ್ಲ ಐನೋರು ಅಂತ ಕರೀತಾರೆ, ಅಯ್ಯನೋರು. ಆ ಅಮ್ಮ ಹಾಲು ಕೇಳಿದ ತಕ್ಷಣ ಬೈಯಕ್ಕೆ ಶುರು ಮಾಡಿತ್ತು. ಈವ ಹೆಂಗಂತೂ ಬುದ್ಧಿ ಇಲ್ಲ, ಐನೋರ ನಿಮ್ಗೂ ಬುದ್ಧಿ ಇಲ್ವಾ? ಯಾಕಮ್ಮ ಅಂತ ಕೇಳಿದೆ. ಶುಕ್ರವಾರ ದಿವಸ ಯಾರಾದ್ರೂ ಹಾಲು ಕೊಡ್ತಾರ? ಶುಕ್ರವಾರ ದಿವಸ ಮಧ್ಯಾಹ್ನ ಮೇಲಿನ ಹಾಲು ಕರುಗಳಿಗೆ. ಅದು ಈವ ಹೆಂಗ್ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ ಅಂತ ಬೈದ್ತಾರೆ. ನಮ್ಮ ದೇಶದಲ್ಲಿ ಆ ಅಜ್ಜಿ ಹತ್ರ ಕಲೀಲಿಕ್ಕೆ ಇದೆಯೋ ಇಲ್ವಾ? ಮುಂದಿನ ಮನೆಗೆ ಹೋದೆ. ಅವತ್ತು ನನ್ ಗ್ರಾಚಾರ ನೆಟ್ಟಿಗಿರ್ಲಿಲ್ಲ, ನಾನು ಎಡಮಗ್ಲಿಗೆ ಎದ್ದೆ ಅಂತ ಅನಿಸುತ್ತೆ. ಆ ಬೇರೆ ನನ್ನ ವೇಷ ಬೇರೆ. ಇನ್ನೂ ಬಹಳ ಮನಸ್ಸಿಗೆ ತಟ್ಟಿದಂತಹ ಸಂಗತಿ ಹೇಳ್ತೀನಿ. ಆ ಮನೆಗೆ ಹೋದ್ರೆ ಆ ಮನೆಯಲ್ಲೂ ಗಂಡಸರೆಲ್ಲ ಅಮ್ಮ ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿಲಿ ಅಂತೆಲ್ಲ ಬಹಳ ಸತ್ಕಾರ ಮಾಡಿದ್ರು. ಸದ್ಯ ಅಲ್ಲಿ ಬೈಗಳು ತಿಂದಿದ್ವಿ, ಇಲ್ಲಿ ಕುಡಿಲಿಕ್ಕೆ ಕಾಫಿನಾದ್ರೂ ಸಿಗ್ತಲ್ಲ ಅಂತ ಅನ್ಕೊಂಡ್ವಿ. ಬಂದು ಕೇಳಿದ್ರೆ ಆ ಅಮ್ಮ ಹೇಳಿದಂತಹ ಮಾತು, ಈ ಪ್ರಸಂಗ ನಡೆದು ಒಂದು 10-15 ವರ್ಷ ಆಯ್ತು. ಇವಳು ನನ್ನ ಮನಸ್ಸಿನ ಮೇಲೆ ಪ್ರಿಂಟ್ ಹೊಡೆದ ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ನೋಡ್ರಿ, ನಿಮ್ಮ ಮನೆಯವರು ಬಂದಿದ್ದಾಗ ಹಾಲು ಕೊಡ್ತೀನಿ ಅಂತ ಹೇಳಿದ್ದೆ ಹೌದು, ಆದ್ರೆ ಇವಾಗ ಕೊಡಕ್ಕಾಗಲ್ಲ, 1-2-3 ದಿವಸ ಬಿಟ್ಟು ಬಂದ್ಬಿಡಿ. ಯಾಕಮ್ಮ, ಹಸುವಿಗೆ ಹುಷಾರಿಲ್ವಾ ಕೇಳಿದ್ರು. ಅಲ್ಲ, ಆ 3 ಮನೆ ಆ ಕಡೆ ಅಲ್ಲಿನ ಹೆಣ್ಣು ಮಗಳು ಹೆರಿಗೆಗೋಸ್ಕರ ಬಂದಿದ್ಲು ತವರು ಮನೆಗೆ. ಇವತ್ತು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದೆ ಅಂತ ಗೊತ್ತಾಗಿದೆ. ಗಂಡು ಮಗು ಹೆಣ್ಣು ಅಂತ ಗೊತ್ತಿಲ್ಲ ನನಗೆ. ಆದ್ರೆ
ಆ ಮಗುವಿಗೆ ಬೇಕಾದಷ್ಟು ಹಾಲು ಅಮ್ಮನ ಎದೆಯಲ್ಲಿ ಇದೆಯೋ ಇಲ್ವೋ, ಈಗ ನಾನು ಹಾಲು ಕೊಟ್ಟರೆ, ಶಬ್ದ ಗಮನಿಸಬೇಕು, ಅದು ಕ್ಷಮಿಸಿದ್ರು ಕ್ಷಮಿಸ್ಬೋದು, ಅದು ಅಂದ್ರೆ ಮಗು. ಅದು ಕ್ಷಮಿಸಿದ್ರು ಕ್ಷಮಿಸ್ಬೋದು. ಇವಳು ಕ್ಷಮಿಸ್ತಾಳ? ಇವಳು ಅಂದ್ರೆ ಹಸು. ಆ ಅಮ್ಮ 4 ಅಕ್ಷರ ಓದಿಲ್ಲ. ಯಾರು ಗುರು? ಸಮಾಜದಲ್ಲಿ ಸಿಗ್ತಾರೋ ಇಲ್ಲೋ ಈ ತರ ಕಲಿಸಿಕೊಡೋರು? ಸಮಾಜದಿಂದ ಕಲಿಯುವುದು ಅಂದ್ರೆ ಇದು. ನನಗೆ ಮನಸ್ಸಿಗೆ ಇನ್ನೂ ನಾಟದಂತ ವಿಷಯ ಅಂದ್ರೆ, ಅದು ಕ್ಷಮಿಸುತ್ತೋ ಇಲ್ವೋ ಗೊತ್ತಿಲ್ಲ, ಮಗುವಿಗೆ ಅದು. ಇವಳು ಕ್ಷಮಿಸಬೇಕಲ್ಲ ಅಂದ್ರೆ ಇವಳು ಮನೆ ಗೌರಿ, ಬಸು. ಸಮಾಜ ಈ ರೀತಿ ಅನೇಕ ಪಾಠಗಳನ್ನು ಕಲಿಸ್ತಾ ಹೋಗ್ತದೆ. ಅದನ್ನು ಕಲಿಯುವುದಕ್ಕೆ ನಮ್ಮ ಮನಸ್ಸು ತೆರೆದಿರಬೇಕು, ನಾವು ಬಾಗಿರಬೇಕು. ಕಲಿಯುವುದಕ್ಕೆ ಅನೇಕ ಸಂಗತಿಗಳು ಸಿಗ್ತವೆ. ನಾನು ಕಲಿಬೇಕಾದ್ದು ಅಂತಿದೆಯಲ್ಲ, ಅದನ್ನು ಒಂದಿಷ್ಟು ಭಾಗ ಬುದ್ಧ ಹೇಳ್ತಾನೆ, ಆತ್ಮ ದೀಪೋ ಭವ. ನನಗೆ ಯಾರು ಗುರು ಅಂದ್ರೆ ನಾನೇ ಗುರು. ಇಲ್ಲಿ ನೆಟ್ಟಗೆ ಕೂತ್ಕೊಂಡು ನನ್ನಲ್ಲಿ ಕಣ್ಣಿಟ್ಟು ನೋಡುವಂತಹ ಕೆಲವರಿದ್ದೀರಿ, ನೋಡದ ಹಾಗೆ ನಟನೆ ಮಾಡೋರು ಕೆಲವರಿದ್ದೀರಿ, ಕೆಲವರು ತೂಕಡಿಸೋರಿದ್ದೀರಿ. ನಾನು ಇಂತಿಲ್ಲಿ ಮಾತಾಡ್ತಿದ್ದೀನಿ, ಬಿಳಿ ಬಟ್ಟೆ ಹಾಕೊಂಡಿದ್ದೀನಿ, ನನ್ನ ಗುಣಗಾನ ಒಂದಿಷ್ಟು ಮಾಡಿದ್ರು. ಆದರೆ ನಾನು ಏನು ಅನ್ನುವುದು ನನಗಿಂತ ಚೆನ್ನಾಗಿ ನನ್ನ ಅಮ್ಮನಿಗೂ ಗೊತ್ತಿಲ್ಲ. ಸತ್ಯ ಹೇಳಬೇಕು. ಯಾರಾದ್ರೂ ಒಬ್ಬರಿದ್ರೆ ಹೇಳಿ, ನಾನು ಈವರೆಗೆ ನಮ್ಮ ಅಮ್ಮನಿಗೆ ಒಂದೂ ಸುಳ್ಳು ಹೇಳಿಲ್ಲ ಅನ್ನೋರಿದ್ರೆ ಕೈ ಎತ್ತಿ. ಒಂದೇ ಒಂದು ಮಗು ಹುಟ್ಟಿರೋದಿಲ್ಲ, ಹೌದೇ ತಾನೆ? ಅಮ್ಮನಿಗೆ ಸುಳ್ಳು ಹೇಳದಿರೋದು ನೆನಪು ಮಾಡ್ಕೊಳ್ತಾರೆ. ಇದು ಒಂದೇ ಒಂದೊಂದು ಕೇಳ್ತಿದ್ರೆ ಎಷ್ಟು ಹೇಳಿದೀವಿ ಅಂತ ಲೆಕ್ಕ ಹಾಕ್ತೀವಿ ಅಲ್ವಾ? ನನ್ನಲ್ಲಿರುವ ದೋಷ ಏನು, ನನ್ನಲ್ಲಿರುವ ಗುಣ ಏನು, ನನ್ನಲ್ಲಿರುವಂತಹ ಸ್ವಭಾವ ಏನು, ನನಗಿಂತ ಚೆನ್ನಾಗಿ ಇನ್ಯಾರಿಗಾದ್ರೂ ಗೊತ್ತಾ? ನನಗೆ ನಾನು ಗುರು ಆಗಬೇಕು, ನನ್ನನ್ನು ನಾನು ತಿದ್ದಿಕೊಡ್ಬೇಕು. ನನ್ನ ಗುರು ನಾನು, ನನಗಿಂತ ಬೇರೆ ಗುರು ಇಲ್ಲ. ಅರಿವೇ ಗುರು ಅಂದ್ರೆ ಇದು. ನನ್ನ ಬಗ್ಗೆ ನನಗೆ ಅರಿವಿರುವುದು. ಒಂದ್ಸಾರಿ ನನ್ನೊಳಗೆ ಒಳ್ಳೆಯ ಗುಣ ಇದೆ ಅಂತ ಗೊತ್ತಾದ್ರೆ, ನಿನ್ನೊಳಗಿರುವಂತಹ ಒಳ್ಳೆಯ ಗುಣವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನನ್ನನ್ನು ನಾನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಆತ್ಮದೀಪೋಭವ ಅಂದ್ರೆ ಹಲವು ಅರ್ಥಗಳ ಪೈಕಿ ಇದೊಂದು. ನನಗೆ ನಾನೇ ಬೆಳಕಾಗಬೇಕು. ಕುವೆಂಪು ಅವರು ಹೇಳ್ತಾರೆ, ಮುಚ್ಚು ಮರೆ ಇಲ್ಲದೆ ನಿನ್ನ ಮುಂದೆಲ್ಲವನ್ನು ಬಿಚ್ಚಿಡುವೆ ಹೇ ಗುರುವೆ ಅಂತರಾತ್ಮ. ಶಬ್ದ ಎಲ್ಲ ಸ್ವಲ್ಪ ದೊಡ್ಡದು. ಅಂತರಾತ್ಮ, ಬಿಚ್ಚಿಡುವುದು, ಮುಚ್ಚಿಡುವುದು ಏನು ಬಹಳ ಸರಳ ಶಬ್ದ. ನನ್ನ ಮನಸ್ಸಿಗೆ, ನನ್ನ ಬುದ್ಧಿಗೆ ನಾನೆಷ್ಟು, ನಾನು ಏನು ಗೊತ್ತಿದೆಯೋ ಇಲ್ವೋ? ಇದಕ್ಕಿಂತ ಒಳ್ಳೆಯ ಸಾಕ್ಷಿ ಬೇರೆ ಯಾರ್ಯಾದ್ರೂ ಹೇಳ್ತಾರ? ನನ್ನನ್ನು ನಾನು ಪ್ರಶ್ನೆ ಮಾಡಬೇಕು. ಒಬ್ಬ ಸುಭಾಷಿತಕಾರ ಹೇಳುತ್ತಾನೆ, ಅದನ್ನು ಹೇಳಿ ಮುಗಿಸಿ ಬಿಡ್ತೀನಿ. ಪ್ರತ್ಯಹಂ ಪ್ರತ್ಯವೀಕ್ಷೇತ ನರಶ್ಚರಿತ ಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ಪ್ರತಿ ದಿವಸ ನನ್ನನ್ನು ನಾನು ವೀಕ್ಷಣೆ ಮಾಡ್ತಾ ಹೋಗ್ಬೇಕು. ನನ್ನಲ್ಲಿ ಒಳಿತೇನಿದೆ, ಕೆಡುಕೇನಿದೆ, ಒಳ್ಳೆಯವರ ಸ್ವಭಾವ ನನ್ನಲ್ಲಿ ಏನಿದೆ, ಪ್ರಾಣಿಗಳ ಸ್ವಭಾವ ನನ್ನಲ್ಲಿ ಏನಿದೆ. ಕಿನ್ನುಮೆ ಪಶುಭಿಸ್ತುಲ್ಯ, ಪಶುಗಳಿಗೆ ಸಮಾನವಾದದ್ದು ಯಾವುದಿದೆ, ಇದನ್ನು ಕೆತ್ತುತ್ತಾ ಹೋಗ್ಬೇಕು. ಪಶುಗಳ ಸ್ವಭಾವ ಇರುವುದನ್ನ ಅದನ್ನು ಮೆತ್ತಾ ಹೋಗ್ಬೇಕು. ಸತ್ಪುರುಷ ಈ ರೀತಿ ಒಳ್ಳೆಯ ಸ್ವಭಾವವನ್ನು ನಾನು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಇದೆ. ರಾಮ ನಮ್ಮ ಹಾಗೆ 9 ತಿಂಗಳು ಅಮ್ಮನ ಹೊಟ್ಟೆಯಲ್ಲಿದ್ದು ಹೊರಗೆ ಬಂದು ನಾವು ಕೊಡುವುದಕ್ಕಿಂತ ಹೆಚ್ಚು ಕಾಟವನ್ನು ಕೊಟ್ಟು ಎತ್ತರಕ್ಕೆ ಏರಿದವನು. ಕೃಷ್ಣ ಒಬ್ಬರಲ್ಲ, ಇಬ್ಬರಿಬ್ಬರು ತಾಯಂದ್ರಿಗೆ ಹಿಂಸೆ ಕೊಟ್ಟಂತವನು. ಅವರೆಲ್ಲರೂ ಪರಮಾತ್ಮರಾದರು. ನಾವಾಗುವುದಕ್ಕೆ ಸಾಧ್ಯ ಇದೆಯೋ ಇಲ್ವೋ? ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ಒಂದು ಹಾಡಿದೆ.
ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಿನ್ನಂತೆ ನಾನಾಗಬೇಕು, ಏನು ಮಾಡಲಿ ಹನುಮ. ನನ್ನಲ್ಲಿ ಜಗತ್ತಿನಲ್ಲಿ ಏನೇನು ಸದ್ಗುಣಗಳಿದೆಯೋ ಅದೆಲ್ಲವನ್ನು ಗುರುತಿಸಿ ಜೋಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಆಗುತ್ತೆ. ಪುಸ್ತಕಗಳು ಒಳ್ಳೆ ಗುರುಗಳಾಗ್ತಾರೆ. ಅನೇಕ ವಿಚಾರಗಳು ಸಿಗ್ತವೆ. ಅಣ್ಣಾ ಹಜಾರೆ ಇಷ್ಟು ದೊಡ್ಡ ಹೆಸರು ಗಳಿಸುವುದಕ್ಕೆ ಮೊದಲು ಸಾಕು ಅಂತ ಸಾಯುವುದಕ್ಕೆ ಹೊರಟಂತ ವ್ಯಕ್ತಿ. ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಪುಸ್ತಕ ಸಿಗತ್ತೆ, ವಿವೇಕಾನಂದರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಒಂದು ಪುಸ್ತಕ ಅವರನ್ನು ಬದಲಾಯಿಸ್ತದೆ. ಇಡೀ ದೇಶಕ್ಕಲ್ಲ, ಜಗತ್ತಿಗೆ ಮಾರ್ಗದರ್ಶನ ಮಾಡುವಷ್ಟು ಎತ್ತರಕ್ಕೆ ಇರ್ತಾರೆ. ನಾನು ಎಷ್ಟು ಪುಸ್ತಕ ಓದ್ತೀನಿ. ಈಗ ಚಳವಳಿ ಮನೆಗೆ ಹೋದ್ರೆ ಅಮ್ಮ ಹೇಳ್ತಾರೆ, ಕ್ಲಾಸ್ ಬಂದ್ರೆ ಟೀಚರ್ಸ್ ಹೇಳ್ತಾರೆ, ಹೊರಗಡೆ ಬಂದ್ರೆ ದೊಡ್ಡವರು ಹೇಳ್ತಾರೆ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ಸರಿ ತಾನೆ? ನಾನು ಉಲ್ಟಾ, ಮೊಬೈಲ್ ಹಿಡಿ. ಎಷ್ಟು ಒಳ್ಳೆ ಮನುಷ್ಯ ಅಲ್ವಾ? ಮೊಬೈಲ್ ಹಿಡಿ, ಒಳ್ಳೆಯದನ್ನು ಹುಡುಕು. ಸಿಗುತ್ತೋ ಇಲ್ವೋ ಮೊಬೈಲ್ನಲ್ಲಿ? ಒಳ್ಳೆ ವಿಚಾರ ಸಿಗುತ್ತೋ ಇಲ್ವೋ? ಬೆಂಕಿ ಪೆಟ್ಟಿಗೆ ಕಂಡು ಹಿಡಿದಾಗ್ಲೂ ಹೀಗೆ ಹಿಡಿದಂತೆ ಅನಾಹುತ ಆಗತ್ತೆ. ಬೆಂಕಿ ಪೆಟ್ಟಿಗೆ ಸರಿಯಾಗಿ ಬಳಕೆ ಮಾಡಿದ್ರೆ ಏನು ಅನಾಹುತ ಆಗಲಿಲ್ಲ. ಮೊಬೈಲ್ ಕೂಡ ಸರಿಯಾಗಿ ಬಳಕೆ ಮಾಡಿದ್ರೆ ಏನು ಅನಾಹುತ ಆಗೋದಿಲ್ಲ. ಆಡಿಯೋ ಬುಕ್ಗಳು ಸಿಗ್ತವೆ, ಒಳ್ಳೊಳ್ಳೆ ಭಾಷಣಗಳು ಸಿಗ್ತವೆ, ಒಳ್ಳೊಳ್ಳೆ ವಿಚಾರಗಳು ಸಿಗ್ತವೆ. 4-6 ಜನರ ಹೆಸರು ಹೇಳ್ತೀನಿ ನಾನು. ನಮಗೆ ಇಷ್ಟಪಟ್ಟವರನ್ನ ಕೇಳಬಹುದು ನಾವು. ಗುರುರಾಜ ಕರ್ಜಗಿ ಕೇಳಿದ್ರ ಹೆಸರು? ಬನ್ನಂಜಿ ಗೋವಿಂದಾಚಾರ್ಯ ಕೇಳಿದಿರ ಹೆಸರು? ಸಿದ್ದೇಶ್ವರ ಸ್ವಾಮೀಜಿ ಹೆಸರು ಕೇಳಿದಿರ? ಎಂತೆಂತ ಉಪನ್ಯಾಸಗಳು ಸಿಗ್ತವೆ. ಶರ್ಮರು ಬಂದಿದ್ರಲ್ಲ ಕಳೆದ ವರ್ಷ, ಅವರ ಎಷ್ಟು ವಿಡಿಯೋಗಳು ಸಿಗ್ತವೆ. ಬದುಕುವುದಕ್ಕೆ ಅವರೆಲ್ಲ ಗುರುಗಳು ಹೌದಲ್ವಾ? ಮೊಬೈಲ್ ಗುರು ಆಗುತ್ತೋ ಇಲ್ವೋ? ನನ್ನ ಕೈಯಲ್ಲಿದೆ. ಕೈಯಲ್ಲಿ ಪುಟ್ಟ ಪಕ್ಷಿ ಹಿಡಿದು ರಾಜನಿಗೆ ಕೇಳಿದಂತೆ ಒಬ್ಬ, ಈ ಪಕ್ಷಿ ಸಣ್ಣ ಕೀಟ, ಇದಕ್ಕೆ ಜೀವ ಇದೆಯೋ ಇಲ್ವೋ? ಅದರ ಜೀವ ನಿನ್ ಕೈಯಲ್ಲೇ ಇದೆ ಅಂತ ಹೇಳಿದಂತೆ ಬುದ್ಧಿವಂತ. ಅವನು ಜೀವ ಇದೆ ಅಂದ್ರೆ ಸಿಕ್ಬಿಡ್ತಾನೆ, ಇಲ್ಲ ಅಂದ್ರೆ ಬಿಟ್ಬಿಡ್ತಾನೆ. ಇದಿಲ್ಲ, ನಿನ್ ಕೈಯಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ. ಮೊಬೈಲ್ ಸದ್ಬಳಕೆ ಅದು ನಮಗೆ ಗುರು ಆಗುತ್ತೆ. ನಮ್ಮ ಅಮ್ಮ ನನಗೆ ಗುರು ಆಗ್ತಾಳೆ, ನನ್ನ ಅಕ್ಕ, ನನ್ನ ತಂಗಿ, ಅಣ್ಣ ತಮ್ಮಂದಿರು ಗುರು ಆಗುತ್ತಾರೆ. ಸಮಾಜವು ಗುರು ಆಗುವುದಕ್ಕೆ ಸಾಧ್ಯ. ಮಾತು ಬಾರದ ಮಗು ಅಮ್ಮನಿಗೆ ಗುರು ಆಗಬಹುದಾದ್ರೆ ಇವರೆಲ್ಲ ಯಾಕೆ ಆಗುವುದಿಲ್ಲ? ಯೋಚನೆ ಮಾಡಬೇಕಾ ಬೇಡವಾ? ಯೋಚನೆ ಮಾಡೋಣ, ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕೋಣ. ಆಚಾರ್ಯ ಬೃಹಸ್ಪತಿ, ಆಚಾರ್ಯ ಶುಕ್ರನ ರೀತಿಯಲ್ಲಿ ನಾವು ಮುಂದುವರಿಯೋಣ. ವ್ಯಾಸರ ಜಯಂತಿ ನಮಗೆಲ್ಲರಿಗೂ ಕೂಡ ಸತ್ಪಥವನ್ನು ತೋರುವಂತಹ ಒಂದು ದಿನ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತುಗಳಿಗೆ ವಿರಾಮ.